ಇಂಡೀಡ್ ವೆರಿ ಇಮೋಷನಲ್ ಮೂಮೆಂಟ್ ನನಗೆ. ಯಾಕಂದರೆ ನಾನು ಹುಟ್ಟಿದ್ದು ತುಳುನಾಡು. ವೆಲ್ಕಮ್ ನಾಗಾರ್ಜುನ ಶರ್ಮಾ. ಹುಟ್ಟಿದ್ದು ತುಳುನಾಡಲ್ಲಿ. ಮೈ ಫಾದರ್ ಬಿಲೌಡ್ ಲೇಟ್ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲ್ನಾಥ್ ಮೈ ಗುರುಗಳು. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ರಿಮೆಂಬರ್ ಮೈ ಮಾಮ್ ಅಗೇನ್. ಶಿ ಈಸ್ ಸ್ಟಿಲ್ ದ ಪವರ್, ಮೈ ಪವರ್, ಸರೋಜಿನಿ. ಅಲ್ಲಿಂದ ಹುಟ್ಟಿ ಚೆನ್ನೈಗೆ ಹೋಗಿ ಬೆಂಗಳೂರಲ್ಲಿ ಬಂದು ನನ್ನ ಸಂಗೀತ ಸವಾರಿ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 100 ಫಿಲ್ಮ್ಸ್ ವಿತ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಎಲ್ಲರೂ ಜನರ ಇದು ಆ್ಯಂಡ್ ಆಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಎವ್ರಿಬಡಿ ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ. ಆ್ಯಂಡ್ ಟುಡೇ ಅಗೇನ್ ವೈ ಐ ಕಾಲ್ ದಿಸ್ ಆಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಈಸ್ ಲೈಕ್ ಮೈ ಬ್ರದರ್. ವಿಲ್ ಕಾಲ್ ಹಿಮ್, ವಿ ಆಲ್ವೇಸ್ ಕಾಲ್ ಈಚ್ ಅದರ್ ಬ್ರೋ ಇ ವಿತ್ ಲವ್. ಸೊ ಸಾರಿ, ನಾನು ಔಟ್ ಆಫ್ ಟಾಪಿಕ್ ಮಾತಾಡ್ಬೋದು, ಬಟ್ ಅಗೇನ್ so that much love I have for him. Very, 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 very talented, young, energetic, and I was always waiting for a very big screen for you to enter Namma Sandalwood. And obviously ನಮ್ಮ ಜನ ನಿಮ್ಮನ್ನು, ಎವ್ರಿಬಡಿ, ಎಲ್ಲರೂ ನಿಮ್ಮನ್ನು ತುಂಬು ಹೃದಯದಿಂದ with open arms they will welcome you because you deserve it. Because I am not simply exaggerating, be it dance, acting, fight, and your looks, everything. And again, ಇವಾಗ ಈ ಬೇಡ ಯಾವ ಸುಂದರಿಯ ತುಳು ವರ್ಷನನ್ನು ಹಾಡಿದ್ದು ಅರ್ಜುನ್ ದೇವ್. ಐ ವುಡ್ ಲೈಕ್ ಟು ಇನ್ವೈಟ್ ಯು ಹಿಯರ್ ಆರ್ ಯುವರ್ ಎಂಟ್ರಿ ಇಸ್ ಲೇಟರ್. ಓಕೆ, ಫೈನ್. ಹಾಗೆ ಐ ಡೋಂಟ್ ನೋ ವಾಟ್ ಐ ಆಮ್ ಟಾಕಿಂಗ್. ಆ್ಯಂಡ್ ಮೈ ಫಾದರ್ಲಿ ಫಿಗರ್ ದೇವದಾಸ್ ಕಾಪಿಗಡ್ ಅಂಕಲ್ ಆ್ಯಂಡ್ ಅಕ್ಕ, ದೇ ಆರ್ ಲೈಕ್ ಫ್ಯಾಮಿಲಿ. ಸೊ ರೈಟ್ ಫ್ರಮ್ ಅರ್ಜುನ್ಸ್ ಫಸ್ಟ್ ಫಿಲ್ಮ್ ಐ ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ದಿಸ್. ಆ್ಯಂಡ್ ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ. ಆ್ಯಂಡ್ ಟಾಸ್ ಅವರು ನನ್ನ ಹತ್ರ ಫಸ್ಟ್ಗೆ ಡಿಸ್ಕಸ್ ಮಾಡಿದಾಗಲೇ ಇಟ್ ವಾಸ್ ವೆರಿ 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 ಸ್ಪೆಷಲ್ ಸಬ್ಜೆಕ್ಟ್. ನನಗೆ ಇಮಿಡಿಯೇಟ್ಲಿ ಓಕೆ ಅನಿಸ್ತು. ಆ್ಯಂಡ್ ನಾಟ್ ಓನ್ಲಿ ಆ್ಯಸ್ ಅ ಡೈರೆಕ್ಟರ್, ಅರ್ಜುನ್ಸ್ ಮ್ಯೂಸಿಕಲ್ ನಾಲೆಜ್ ಆಲ್ಸೋ ನಾನು ಇದನ್ನು ಹೇಳಬೇಕು. ಸೊ ಟಾಸ್ ಏನಾದರೂ ಇವತ್ತು ಈ ಸಾಂಗ್, ಫಸ್ಟ್ ಸಾಂಗ್ ಹಿಟ್ ಆಗಿ ಸೆಕೆಂಡ್ ಸಾಂಗಿಗಾಗಿ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಟ್ ಯು ಹ್ಯಾವ್ ಡನ್, ಎವ್ರಿ ಸಿಂಗಲ್ ಮೂಮೆಂಟ್ ಅರ್ಜುನ್ ವಾಸ್ ವಿತ್ ಮೀ. ಆ್ಯಂಡ್ ಇಟ್ ಈಸ್ ಈಕ್ವಲಿ ಇದು ಸಾಂಗ್ ಏನಾದರೂ ಹಿಟ್ ಆದರೆ ಡೆಫಿನೆಟ್ಲಿ ದ ಕ್ರೆಡಿಟ್ ಐ ಶೇರ್ ಇಟ್ ವಿತ್ ಯು ಅರ್ಜುನ್, ಬಿಕಾಸ್ your tunes, your ideations, everything, we both sat and there was no seniority, there was no this thing together. ನಾನು ಮಾತ್ರ ಅಲ್ಲ, ಟಾಸ್ನ ಎಲ್ಲ ಮೆಂಬರ್ಸ್, ದ ಹೋಲ್ ಕ್ರೂ, ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲರೂ ಟಾಸ್ಗೆ ವಿತ್ ಒಂದು ಒಕ್ಕರ್ಲು ಅಂತ ಹೇಳ್ತೀವಲ್ಲ ಆ ಥರ ವಿತ್ ಒನ್ ಯೂನಿಟಿ ದೇ ಹ್ಯಾವ್ ವರ್ಕ್ಡ್. ಆ್ಯಂಡ್ ಐ ಆಮ್ ರಿಯಲಿ ಪಾರ್ಟ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆ್ಯಂಡ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಅಗೇನ್ ನಾಗಾರ್ಜುನ್ ಶರ್ಮಾ ಅವ್ರ ಬಗ್ಗೆ ಹೇಳಬೇಕಾಗಿದ್ದಿಲ್ಲ. ನಂದು ಇದು 2ನೇ ಸಾಂಗ್ ಅಲ್ಲ, 3ನೇ ಸಾಂಗ್. ಆಲ್ 3 ಸಾಂಗ್ಸ್ ಆರ್ ಚೆನ್ನಾಗಿ ನಡೆದಿದೆ. ಇದಕ್ಕಿಂತ ಮುಂಚೆ ಲವ್ ಯು ರಚ್ಚುವಿಂದ ಮುದ್ದು ನೀನು ಸಾಂಗ್ ಮಾಡಿದ್ವಿ, ಆಮೇಲೆ ಪೆಂಟಗನ್ ಚಿತ್ರದಲ್ಲಿ ಒಂದು ಸಾಂಗು, ಇವಾಗ ಬೇಡ ಯಾವ ಸುಂದರಿ ಸಾಂಗ್. ಆ್ಯಂಡ್ ಬಿಫೋರ್ ಅಗೇನ್ ಗಿವಿಂಗ್ ದ ಮೈಕ್ ಟು ಟಾಸ್ ನಾಗಾರ್ಜುನ್, ಐ ವುಡ್ ಲೈಕ್ ಟು ಇನ್ವೈಟ್ ನಮ್ಮ ಅಭಿಷೇಕ್ MR. ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ಕನ್ನಡದ ಒಬ್ಬ ಅಪ್ಪಟ ಚಿನ್ನದ ಪ್ರತಿಭೆ, ಗಾಯಕ. ತುಂಬ ಸಿನಿಮಾಗಳಲ್ಲಿ ಇವರ ಸಾಂಗ್ ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳಿರ್ತೀರ. ಕಮ್. ಸೊ ತುಂಬ ಸಿನಿಮಾಗಳಲ್ಲಿ ಇವರ ವಾಯ್ಸ್ ಕೇಳಿರ್ತೀರ ನೀವು. KGF ಅಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಹಾಡಿದ್ದಾರೆ. ಬಟ್ ಅಗೇನ್ ಇವರು ನಮಗೆ ಟ್ರ್ಯಾಕ್ ಹಾಡಿದ್ರು. ಆ್ಯಂಡ್ ತುಳುವಲ್ಲಿ ನಾವು ಇದನ್ನು ಮಾಡಿದಾಗ ಡೆಫಿನೆಟ್ಲಿ ದ ಹೋಲ್ ಟೀಮ್ ಸೆಟ್ ದಟ್ ಅಭಿ ಶುಡ್ ಸಿಂಗ್ ಆ್ಯಂಡ್ ಹಿ ಈಸ್ ರಿಯಲಿ ಡನ್ ಜಸ್ಟಿಸ್. ಆ್ಯಂಡ್ ಐ ಆಮ್ ನಾಟ್ ಸಚ್ ಅ ಬಿಗ್ ಗೈ ಟು ಇಂಟ್ರಡ್ಯೂಸ್ ಸಂಬಡಿ ಅಥವಾ ಇದನ್ನು, ಬಟ್ ಐ ರಿಕ್ವೆಸ್ಟ್ ಎಲ್ಲ ಕನ್ನಡದ ಎಲ್ಲ ಸಂಗೀತ ನಿರ್ದೇಶಕರಿಗೂ, ಎಲ್ಲರಿಗೂ, ಜನರಿಗೂ, ಎಲ್ಲರಿಗೂ ಕೇಳ್ತಾ ಇದ್ದೀನಿ, ನಮ್ಮ ಕನ್ನಡದ ಹುಡುಗ. ಸೊ ಇವನನ್ನು ನೀವೆಲ್ಲರೂ, ನಿಮಗೆಲ್ಲರಿಗೂ ಒಪ್ಪಿಸ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಇವನನ್ನು ಬೆಳೆಸಬೇಕು. ಆ್ಯಂಡ್ ಅರ್ಮಾನ್ ಅವರು ನಮ್ಮ ಹಲೋ ಹಲೋ ನೀಲಾಂಬರಿ ಹೇಗೆ ಹಾಡಿದರು ಅದೇ ಥರ ತುಳುವಲ್ಲಿ ಹಾಡಿ ಇವತ್ತು ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಐ ವುಡ್ ಲೈಕ್ ಯು ಟು ಸಿಂಗ್ ಕಪಲ್ ಆಫ್ ಲೈನ್ಸ್ ಇಫ್ ಯು ಡೋಂಟ್ ಮೈಂಡ್. ಖಂಡಿತ ಸರ್. ಮಲ್ಲಿಗೆದ ಸಾಲು ಸಾಲು ಐಸಿರದ ತಲಿಕೆದಾಲು ಮೆಲ್ಲ ಮೆಲ್ಲ ಪಜ್ಜೆದಿಯಲು ಕಣ್ಣು ಕಣ್ಣು ಒಂಜಾತುಂಡು ಕಣ್ಣರೆಪ್ಪೆ ಉಂತೊಂದುಂಡು ಬಣ್ಣ ಬಣ್ಣದ ಆಸೆ ಮೂಡುಂಡು ಹಲೋ ಹಲೋ ನೀಲಾಂಬರಿ ನಿನ್ನ ಕಣ್ಣು ಕಾದಂಬರಿ
ಹಲೋ ಹಲೋ ಕಿನ್ನರಿ ಹಲೋ, ಹಲೋ ಹಲೋ ನೀಲಾಂಬರಿ, ನಿನ್ನ ಕಣ್ಣು ಕಾದಂಬರಿ, ಹಲೋ ಹಲೋ ಕಿನ್ನರಿ ಹಲೋ. ಓಹೋ, ನಿಮ್ಮ ವಾಯ್ಸ್ ಸೂಪರ್ ಕಣ್ರಿ. Thank you, ಹಲೋ, thank you so much. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಚುಲಿ ಮಣಿ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಳುವಲ್ಲಿ ಫಸ್ಟ್ ಟೈಮ್ ನನ್ನೊಂದು ಅಂದರೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಮೈ ಡೆಬ್ಯೂ. ಇಟ್ ಈಸ್ ವೆರಿ ಸ್ಪೆಷಲ್ ಸರ್. ನಿಮ್ಮ ಮ್ಯೂಸಿಕ್ ಡೈರೆಕ್ಷನಲ್ಲಿ ಹಾಡಿರೋದು, ಅಫ್ಕೋರ್ಸ್ ನಮ್ಮ ಅರ್ಜುನ್ ಸರ್ ಅವರ ಮೂವಿಗೆ ಹಾಡಿರೋದು. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್. ನಾನು ಆ್ಯಕ್ಚುಲಿ ಮಣಿ ಸರ್ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ಬಂದಿರೋಂಥ ಸಾಂಗ್ಸ್ ಕೇಳಿಕೊಂಡು ಬಂದವನು. ಮರಳಿ ಮರೆಯಾಗಿ ಆಗಿರಬಹುದು, ನಿನ್ನ ದನಿಗಾಗಿ ಆಗಿರ್ಬೋದು. ಅಲ್ಲಿಂದ ನಾನು ಫುಲ್ ಟೈಮ್ ಮ್ಯೂಸಿಕ್ ತೊಗೊಂಡ್ಮೇಲೆ ಮಣಿ ಸರ್ ಪ್ರಾಜೆಕ್ಟ್ಸ್ಗೆ ಕೋರಸ್ ಹಾಡಿದ್ದೀನಿ. ಅದಾದ್ಮೇಲಿಂದ ನಮ್ಮ ಮತ್ತೆ ಸರ್ದು ಬಾಂಡಿಂಗ್, ಆ್ಯಕ್ಚುಲಿ ನಮ್ಮದೇ ಒಂದು ಮ್ಯೂಸಿಷಿಯನ್ಸ್ದು ಒಂದು ಕ್ರಿಕೆಟ್ ಟೀಮ್ ಇದೆ, ಮಾರ್ವೆಲಸ್ ಮ್ಯೂಸಿಷಿಯನ್ಸ್ ಅಂತ. ಸೊ ಅಲ್ಲಿಂದ ನಂಗೆ ಆ್ಯಕ್ಚುಲಿ ಮಣಿ ಸರ್ ತುಂಬ ಕ್ಲೋಸ್ ಆದರು. ಟ್ರ್ಯಾಕ್ಸ್ ಹಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ಆ ಟ್ರ್ಯಾಕ್ಸಿಂದ ಇವಾಗ ಒಂದು ಫೈನಲ್ ಸಾಂಗ್ ಸಿಕ್ಕಿದೆ ಸರ್. ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಶಿಂಗ್ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ಹಲೋ ಹಲೋ ನೀಲಾಂಬರಿ, ನಮ್ಮ ಒನ್ ಆ್ಯಂಡ್ ಓನ್ಲಿ ಯೋಗರಾಜ್ ಭಟ್ ಸರ್ ನಮಗೆ ಒಂದು ಕಾಲ್ ಮಾಡಿದಾಗ ಪ್ರೀತಿಯಿಂದ ಒಪ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಅಗೇನ್ ಐ ಮಸ್ಟ್ ಮೆನ್ಷನ್ ಅವರ್ ಪ್ರೊಡಕ್ಷನ್ ಟೀಮ್, ಅವಿಕಾ ಪ್ರೊಡಕ್ಷನ್ ಆ್ಯಂಡ್ ನಮ್ಮ ಸಾಗರ್ ಪೂಜಾರಿ ಅವರು. ಯಾವುದೇ ಇದಕ್ಕೂ ಕಮ್ಮಿ ಇಲ್ಲದೆ ಅರ್ಮಾನ್ ಮಲಿಕ, ಓಕೆ ಲೆಟ್ಸ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಆ್ಯಂಡ್ ಅಗೇನ್ ಐ ವುಡ್ ರಿಯಲಿ ಥ್ಯಾಂಕ್ ಅಂಕಲ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್. ಯಾಕಂದರೆ ಈಸ್ ಲೈಕ್ ಅ ಫಾದರ್ಲಿ ಫಿಗರ್ ಟು ಮಿ. ವಾಟ್ ಎವರ್ ಇಟ್ ಈಸ್, ಏನೇ ಇದ್ದರೂ ಅವ್ರಿಗೆ ಫಸ್ಟ್ ಹೋಗಿ ಕಾಲಿಗೆ ಬೀಳೋದು. ಆ್ಯಂಡ್ ಈಸ್ ಆಲ್ವೇಸ್ ಗೈಡೆಡ್ ಅಸ್ ರೈಟ್. ಆ್ಯಂಡ್ ಅವರ ಒಂದು ಪದಪುಂಜಗಳು ಏನಿದೆಯೋ ಅದು ಯಾವತ್ತೂ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮ್ಯೂಸಿಕಲ್ ಆಗಿ ಬರೆದಿದ್ದಾರೆ. ಆ್ಯಂಡ್ ಅಗೇನ್ ಅದಕ್ಕೆ ಅರ್ಜುನ್ ಅವರು ಹಾಡಿದ್ದಾರೆ. ಆ್ಯಂಡ್ ಇವಾಗ ಕಮಿಂಗ್ ಟು ನಮ್ಮ ಬೇಡ ಯಾವ ಸುಂದರಿ, ಅಗೇನ್ ನಾಗ ಒಂದು ಕಾಲ್ಗೆ ಸೂಪರ್ಬಾಗಿ ಬರೆದು ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನು ನಕಾಶ್ ಅಜೀಜ್ ಅವರು ಹಾಡಿದ್ದಾರೆ. ಹಾಗೂ ತುಳುವಲ್ಲಿ ಅಗೇನ್ ಅಂಕಲ್ ದೇವದಾಸ್ ಕಾಪಿಕಾಡ್ ಅವರು ಬರ್ತಿರೋದು, ಅರ್ಜುನ್ ಅವರು ಹಾಡಿದ್ದಾರೆ. ಆ್ಯಂಡ್ ಮೋರ್ ಡೀಟೇಲ್ಸ್ ಯು ವಿಲ್ ಟಾಕ್. ಆ್ಯಂಡ್ ಐ ಥಿಂಕ್ ಐ ಶುಡ್ ಗಿವ್ ದ ಮೈಕ್ ಟು ನಾಗ್ ನಾವು. ಮೊದಲನೇದಾಗಿ ಥ್ಯಾಂಕ್ ಯು ಸರ್ ಫಾರ್ ಬಿಲೀವಿಂಗ್ ಮೀ. ಆ್ಯಂಡ್ ಸರ್, ನಿಮಗೆ ತುಂಬ ನಾನು ಕೇಳಿದ್ದೀನಿ ಸರ್, ಲೆಗೆಸಿ ಅಂತ ನಾನು ಅದನ್ನು ಮೆನ್ಷನ್ ಮಾಡ್ಬೋದು. ಅದರ ಜೊತೆಗೆ ನಾನು ಫಸ್ಟ್ ಟೈಮ್ ಅರ್ಜುನ್ ಸರ್ ಐ ಹ್ಯಾವ್ ಸೀನ್ ಹಿಸ್ ಆನ್ ಫೀಲ್ಡ್. ಆ್ಯಂಡ್ ಇಲ್ಲೂ ನನಗೆ ಐ ಫೆಲ್ಟ್ ದ ಸೇಮ್. ನನಗೇನಂದರೆ ಒಂದೇನು ಹೇಳಬೇಕು, ಈ ಡೆವಲಪ್ಮೆಂಟ್ ಏನಿದೆ ಇವಾಗ, ನಾವು ಒಂದು ಮೈನ್ ಸ್ಟ್ರೀಮ್ ತುಳು ಫಿಲ್ಮ್ನ ನಾವು ಪ್ರೆಸೆಂಟಿಂಗ್ ಇಂಟು ಕನ್ನಡ, ಈ ಥರ ಡೆವಲಪ್ಮೆಂಟ್ ಜಾಸ್ತಿ ಆಗಲಿ ಅಂತ ನಾನು ಈ ಸ್ಟೇಜ್ ಮುಖಾಂತರ ಕೇಳ್ತೀನಿ. ಯಾಕಂದರೆ ಅಲ್ಲಿ ತುಂಬ ಕಥೆಗಳು, ಮಣ್ಣಿನ ಕಥೆಗಳು ಆ್ಯಂಡ್ ಎಲ್ಲ ಇಮ್ಯಾಜಿನೇಷನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡೋ ಥರ ಆದರೆ ಇನ್ನೂ ವಿಸ್ತಾರ ಆಗುತ್ತೆ. ಎಲ್ಲ ಕಥೆಗಳು ಇಲ್ಲಿ ಜನರು ಕೂಡ ನೋಡ್ತಾರೆ. ಸೊ ಈ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗಲಿ ಟಾಸ್ ಮುಖಾಂತರ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇನ್ನಷ್ಟು ಸಾಂಗ್ಗಳು ಕನ್ನಡಕ್ಕೆ ಬಂದ್ರೂ ತುಂಬ ಚೆನ್ನಾಗಾಗುತ್ತೆ. 2 ಲ್ಯಾಂಗ್ವೇಜಲ್ಲಿ ಹಿಟ್ ಆದರೆ ನಮಗೆ ಇನ್ನೂ ಖುಷಿ. ಸೊ ಈ ಸ್ಟೇಜ್ ಮುಖಾಂತರ ನಾನು ಇದನ್ನು ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಕೃತಿ ಮೇಡಮ್ ಇರ್ಬೋದು, ಮಣಿ ಸರ್, ಎಲ್ಲರೂ ನಾವು ಅವಾಗವಾಗ ವಿಲ್ ಬಿ ಮೀಟಿಂಗ್. ಅಂದರೆ ಸೊ ಇದೆಲ್ಲ ಸೇರಿ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ನನ್ನ ಒಂದು ಬಿಲೀಫ್. ಅದ್ರ ಜೊತೆಗೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದಿಸ್ ಇಯರ್ ಶಿಲ್ಪಾ ಮ್ಯಾಮ್. ಸೊ ಈ ಥರ ಎಲ್ಲ ಕೈ ಜೋಡಿಸಿದ್ರೇ ಒಂದು ದೊಡ್ಡ ಟಾಸ್ ಜೊತೆಗೆ ಮ್ಯಾಚ್ ಎರಡು ನಾವು ಗೆದ್ಕೊಂಡು ಹೋಗ್ಬೋದು ಮನೆಗೆ. ಸೊ ಲೆಟ್ ಇಸ್ ವಿನ್ ಬಿಗ್ ಅಂತ ನಾನು ಕೇಳ್ಕೊತೀನಿ ಸರ್. ಆ್ಯಂಡ್ ಒನ್ಸ್ ಅಗೇನ್ ಮಣಿ ಸರ್, ಥ್ಯಾಂಕ್ ಯು. ಪ್ರತಿ ಹಂತದಲ್ಲೂ ನೀವು ನನ್ನನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ನಿಮ್ಮ ಮ್ಯೂಸಿಕ್ಕಲ್ಲಿ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ನಾಗ. ಯಾವುದು ಎಲ್ಲ ಸಾಂಗು ಬ್ರದರಿಗೋಸ್ಕರ, ಎವ್ರಿಥಿಂಗ್. ವಿಶೇಷವಾಗಿ ನೆಕ್ಸ್ಟ್ ಸಾಂಗ್ ಒಂದು ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ನಾನು ಡೀಟೇಲ್ ರಿಲೀಸ್ ಮಾಡಲ್ಲ, ಬಟ್ ಐ ಲವ್ ಹಿಮ್ ಸೋ ಮಚ್. ಡೆಫಿನೆಟ್ ಎಲ್ಲ ಸಾಂಗ್. ಆ್ಯಂಡ್ ನಾನೊಬ್ಬನೇ ಮಾಡಿದಂತಲ್ಲ, ಅವರು ಒಟ್ಟಿಗೆ ಇದ್ದರು. ಸೊ ಒಟ್ಟಿಗೆ ಇದ್ದ ಈ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಹೌದು. ಇಟ್ ವಾಸ್ ಡಿಫ್ರೆಂಟ್ಲಿ ಶಾರ್ಟ್. ಕನ್ನಡ ಬೇರೆ, ತುಳು ಬೇರೆ. ಸೊ ಎರಡಕ್ಕೂ ನಾವು ಇದು ಮಾಡಿ ಸೈಮಲ್ಟೇನಿಯಸ್ಲಿ ಮಾಡಿದ್ದು. ಯಾವುದು? ಹೌದು, ಎಲ್ಲ ರೆಡಿ ಇದೆ, ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ. ಅಂದ್ರೆ ಕನ್ನಡ ತುಳು ಬಿಟ್ಟು ಬೇರೆ ಭಾಷೆಗಳಲ್ಲಿ ಬರ್ತಾ ಇದೆ ಅಂತ ಕೇಳ್ತಿದ್ದಾರೆ ಅವರು, ಅಲ್ವಾ ಸರ್? ಅದನ್ನು ಅವರು ಡೈರೆಕ್ಟರ್ ಎಲ್ಲ ರಿವೀಲ್ ಮಾಡ್ತಾರೆ. ಎವ್ರಿಥಿಂಗ್ ಹಿ ಹ್ಯಾಸ್ ಟು ಟಾಕ್. ಆ್ಯಂಡ್ ಅಗೇನ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್ ಜೊತೆ ಮದುವೆ ಮನೆ ವರ್ಕ್ ಮಾಡಿದ ನಂತರ ಐ ರಿಯಲಿ ಸಾ ಹಿಸ್ ವಿಷನ್. ಆ್ಯಂಡ್ ಅಗೇನ್
ಯು ಬೀಯಿಂಗ್ ಸಚ್ ಎ ಸಪೋರ್ಟಿವ್, ನಾವು ಕನ್ನಡಕ್ಕೆ ನೀವೊಂದು ಸಪೋರ್ಟ್ ಆಗಿ ಗೋಲ್ಡನ್ ಮೂವೀಸ್ ಕಡೆಯಿಂದ ಬಂದಿರೋದಕ್ಕೆ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಚೈಲ್ಡ್ಹುಡ್ಡಿಂದಲೂ ನಾನು ಮಂಗಳೂರಿಂದ ಬಂದಿರೋವಂಥವನು. ಸೊ ಚೈಲ್ಡ್ಹುಡ್ಡಿಂದಲೂ ನಾಟಕ ನೋಡ್ಕೊಂಡು ಬಂದವನು. ಸೊ ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದೇವದಾಸ್ ಕಾಪಿಗಾಡ್ ಸರ್. ಸೊ ಇವತ್ತು ಅವ್ರ ಸಿನಿಮಾ, ಅವ್ರ ಅಸೋಸಿಯೇಟೆಡ್ ಆಗಿರುವಂಥ ಈ ಸಿನಿಮಾ, ಅವ್ರ ತಂಡದ ಜೊತೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಐ ಆಮ್ ವೆರಿ ಪ್ರೌಡ್. ಅದು ನನಗೆ, ನಾನು ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ. ಸೊ ಹಾಗೆ ವೆನ್ ಇಟ್ ಕಮ್ಸ್ ಟು ಅರ್ಜುನ್ ಬ್ರೋ, ಯಾಕೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ ಅಂದರೆ ಹೀ ಈಸ್ ವೆರಿ ಇನ್ಸ್ಪೈರಿಂಗ್ ಹಾಗೂ ಸಪೋರ್ಟಿಂಗ್ ಆಲ್ಸೋ. ಸೊ ನೀವು ಏನೇ ಒಂದು ಹೇಳಿ ಅವ್ರಿಗೆ, ಅಂದರೆ ಬ್ರೋ ಈ ಥರ ಏನಾದರೂ ಮಾಡೋಣ, ಹೀ ವಿಲ್ ನೆವರ್ ಸೇ ನೋ, ಹಿ ವಿಲ್ ಸೇ ಎಸ್ ಮಾಡೋಣ ಅಂತ. ಸೊ ಆವಾಗ ನಮಗೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ನಾವು ಏನಾದರೂ ಒಂದು ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಬ್ರೋ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಅದೇ ಇವ್ರು ಹೇಳ್ದಂಗೆ ಐ ಥಿಂಕ್ ಐ ಆಮ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸರ್. ಚಿಕ್ಕದ್ರಿಂದ ಅವ್ರ ನಾಟಕ ನೋಡಿ ಎಲ್ಲ ನೋಡಿ ವಿ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್ ಫಾರ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಅಗೇನ್ ಅರ್ಜುನ್ ಬೈ, ಅಗೇನ್ ವರ್ಕಿಂಗ್ ವಿತ್ ಹಿಮ್ ವಾಸ್ ಈಸಿ ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ಲಾಟ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರಲಿ, ಹಿಸ್ ವಿಷನ್ ಆರ್ ಎನಿಥಿಂಗ್. ಸೊ ಇಟ್ ವಾಸ್ ನಾಟ್ ಅ ವೆರಿ ನಾಟ್ ಡಿಫಿಕಲ್ಟ್, ವೆರಿ ಈಸಿ ಟು ವರ್ಕ್ ವಿತ್. ಬಟ್ ನಮಗೆ 2 ಲ್ಯಾಂಗ್ವೇಜ್ ಶೂಟ್ ಇದ್ದ ಕಾರಣ ಐ ಥಿಂಕ್ ಇಟ್ ವಾಸ್ ಅಂದರೆ 2 ಲ್ಯಾಂಗ್ವೇಜ್ ಶೂಟ್ ಮಾಡಬೇಕಿತ್ತು ಸೈಮಲ್ಟೇನಿಯಸ್ಲಿ. ಸೊ ದೇರ್ ವೇರ್ ಲಾಟ್ ಆಫ್ ಥಿಂಗ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದು. ಐ ಥಿಂಕ್ ವಿ ಹ್ಯಾವ್ ಗಾಟ್ ಅ ಗುಡ್ ಪ್ರಾಡಕ್ಟ್ ಎಂಡ್ ಆಫ್ ದ ಡೇ. ಸೊ ಅಗೇನ್ ಥ್ಯಾಂಕ್ ಯು ಎವ್ರಿಬಡಿ, ಆ್ಯಂಡ್ ಡೆಫಿನೆಟ್ಲಿ ಪೀಪಲ್ ವಿಲ್ ಲೈಕ್ ದ ಫಿಲ್ಮ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್ ಫಾರ್ ಪ್ರೆಸೆಂಟಿಂಗ್ ದ ಫಿಲ್ಮ್, ಆ್ಯಂಡ್ ಥ್ಯಾಂಕ್ ಯು ಸರ್. ಐ ಆಮ್ ಆಲ್ವೇಸ್ ಇನ್ಸ್ಪೈರ್ಡ್ ಬೈ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಇಬ್ರಿಗೂ. ಕನ್ನಡದಲ್ಲಿ 2 ಭಾಷೆಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾ. ನೀವು ಮುಂಬೈಯವರು ಅಲ್ವಾ? ನಿಮಗೆ ಈ 2 ಭಾಷೆಯಲ್ಲಿ ಯಾವ ಭಾಷೆ ಬರುತ್ತೆ ಅಂತ ನಾನು ಫಸ್ಟ್ ಅಲ್ಲಿಂದ ಶುರು ಮಾಡಬೇಕು. ನನಗೆ ತುಳು ಬರ್ತದೆ. ಹಾಂ, ಕನ್ನಡನೂ ಬರ್ತದೆ. ಕನ್ನಡ ಬರ್ತದೆ. ನಂದು ಕನ್ನಡ ಸ್ವಲ್ಪ ಇರ್ತದೆ. ಇಲ್ಲ, ನನಗೆ ಕನ್ನಡ ಬರ್ತದೆ. ನನಗೆ ಮಾತಾಡಲಿಕ್ಕೆ ಅಷ್ಟು ಒಳ್ಳೇದು ಬರುವುದಿಲ್ಲ, ಮಾತ್ರ ನನಗೆ ಅರ್ಥ ಆಗ್ತದೆ ಎಲ್ಲ. ಸೊ ಕ್ಯೂಟ್. ಅದಕ್ಕೆ ಕ್ಯೂಟಿ ಕುಮಾರಿ ಕೊಟ್ಟಿದ್ದು ಇವ್ರಿಗೆ. ಹೇಳಿ ಸುತೇಜ್ ಅವರೇ, ಈ ಸಿನಿಮಾ, ಈ ಹಾಡು ಹೇಗೆ ಇತ್ತು ಜರ್ನಿ? It was a really good journey. I couldn't have asked for a better team to work with. Shami auntie, Dev uncle have been so supportive. Arjun, Joel, Deekshit was so patient with me during the choreography. So honestly, it was very smooth, and I genuinely could not have asked for a better team of people to work with. ಓಕೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮ ಮಿತ್ರರಿಗೆ? Yeah, I really hope everyone enjoys the movie. We've all worked really hard, especially the crew. So I really hope that, we've been able to give everyone a really good experience for those 2-3 hours that you go into the cinema. ಅಪ್ಪ, ಇವರು ಒಂದು ಪ್ರಶ್ನೆಗೆ ಟಕ್ ಅಷ್ಟೇ ಆನ್ಸರು. ಮೇಡಮ್, ನಿಮ್ಮ ಪಾತ್ರನೂ ಇದೇ ಥರನಾ? ತುಂಬ ಖಡಕ್ ಮಾತಾಡತ್ತಾ, ಜಾಸ್ತಿ ಮಾತಾಡತ್ತಾ? ಯಾವಾಗ ಖಡಕ್ ಬೇಕು ಆವಾಗ ಖಡಕ್, ಯಾವಾಗ ಸ್ವಲ್ಪ ಬೇಕು. ರಿಯಲ್ ಲೈಫ್ ಥರ, ಸುತೇಜ್ ಥರನೇ. ಓಕೆ, ಸಾರಿ. ಬಿಫೋರ್ ನಾವು LA ಅಲ್ಲಿ ಇದ್ದೇನೆ, US ಅಲ್ಲಿ ನಾವು ಶಾರ್ಟ್ ಫಿಲ್ಮ್ಸ್, ಥಿಯೇಟರ್ ಅದು ಎಲ್ಲ ಮಾಡಿದ್ದೆ. ಈಗ ಇಂಡಿಯಾ ಬಂದ ಮೇಲೆ ಇದು ನಂದು ಫಸ್ಟ್ ಸಿನಿಮಾ. ಸಾರಿ, ಯಾಕಂದರೆ ಇವರು ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಇವರು ಆ್ಯಕ್ಟ್ರೆಸ್ಸಿಗೆ ಆಡಿಷನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನನಗೆ ಅದು ಇನ್ಫಾರ್ಮೇಷನ್ ಬಂದಿದ್ದು, ನಾನು ಬಂದು ಆಡಿಷನ್ ಮಾಡಿದ್ದೇನೆ. ಅದು ಅವರಿಗೆ ಚೆನ್ನಾಗಾಗಿದೆ, ಅದಕ್ಕೆ ನನಗೆ ಪಾರ್ಟ್ ಸಿಕ್ಕಿದ್ದು. ಸಾರಿ, ಇಲ್ಲ, ನನಗೆ ಹಿಂದಿ ಬರ್ತದೆ. ನಂದು ಹಿಂದಿ ಅಲ್ಲ, ಈ ಸಿನಿಮಾದಲ್ಲಿ ಪಾತ್ರ, ಆರ್ ಯು ಪ್ಲೇಯಿಂಗ್ ರೋಲ್ ಆಫ್ ಅನ್ NRI? No, ಐ ಆಮ್ ನಾಟ್, ಬಟ್ ಯು ಶುಡ್ ವಾಚ್ ದ ಮೂವಿ ಫಾರ್ ದ್ಯಾಟ್. ಟಾಸ್ ಹಾಕಿದ್ಯಾರು? ಟಾಸ್ ನೀವು ಸಿನಿಮಾ ಹೋಗಿ ಮತ್ತೆ ನೋಡಿ ಯಾರು ಹಾಕಿದ್ದೀರಂತ. ಅವರು ಬೇರೆ ಏನು ಮಾತಾಡದೇ ಇದ್ರು ಫಸ್ಟ್ ಇದು ಲೈನ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಏನು ನೋಡಿದ್ರು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ. ಡೈರೆಕ್ಟ್ರು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಹೋಗಿ ಎಲ್ಲ ಫ್ರೆಂಡ್ಸ್ ಅನ್ಕೊಂಡು ಹೋಗಿ ಸಿನಿಮಾದಲ್ಲಿ ನೋಡಿ ಯಾರು ಹಾಕ್ತಾರೆ ಅಂತ. ದಯವಿಟ್ಟು ಎಲ್ಲರೂ ಹಿಡ್ಕೊಂಡು ಹೋಗಿ. ನಿಮ್ಮ ಕನ್ನಡ ಸಖತ್ ಕ್ಯೂಟ್ ಆಗಿದೆ. Yes, I am. I'm learning. I understand more. My dad is from Kundapur, Harari. So my grandparents from my dad's side spoke Kannada. It's ಈಗ ಸ್ವಲ್ಪ ಸ್ಟೇಜಲ್ಲಿ ಹೇಳಲಿಕ್ಕೆ ಅಷ್ಟು ಫ್ಲೂಯೆಂಟ್ ಬರುವುದಿಲ್ಲ, ಮತ್ತು ನನಗೆ ಎಲ್ಲ ಅರ್ಥ ಆಗ್ತದೆ.
ನಮಸ್ಕಾರ. ಸರ್ ಕೇಳ್ತಾ ಇದ್ರು ನಾನು ಎಲ್ಲಿದ್ದೀನಿ ಅಂತ. ನಾನು ಹೇಳಿದೆ ಸರ್ ಇಲ್ಲಿ ಕೊಡಪನ ಇಟ್ಕೊಂಡು ನಿಂತಿದ್ದೀನಲ್ಲ ಇದು ನಾನೇ ಅಂತ. ನೆಕ್ಸ್ಟ್ ಪೋಸ್ಟರಲ್ಲಿ ಆ ಕೊಡಪನ ಫೋಟೋ ಸ್ವಲ್ಪ ಮೇಲೆ ಹಾಕಿ ಡೈರೆಕ್ಟ್ರೆ. ತುಳುಗೆ ಇದು ನನ್ನ ಡೆಬ್ಯೂ. ಈ ನೆಕ್ಸ್ಟ್ ಏನು ಹೇಳಬೇಕು, ಕನ್ನಡದಲ್ಲಿ ಮಾತಾಡಿ. ಓಕೆ, ಇದು ನಾನು ತುಳು ಟಾಸ್ ಇಸ್ ವೆರಿ ಸ್ಪೆಷಲ್. ಯಾಕಂದರೆ ತುಳು ನನ್ನ ಭಾಷೆ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟ್ ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವುದಾದ್ರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್ ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್ ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್ ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು ಐ ಸೆಡ್ ಎಷ್ಟು ದಿನ ಬರುತ್ತೆ? ದೇ ಸೆಡ್ 6 days. 6 days ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಲೈಕ್ ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ಹಣೆಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಬಟ್ 1 ದಿನ 2 ದಿನ ಶೂಟು ಗೊತ್ತಲ್ಲ, 6 ದಿನದಲ್ಲಿ ಎಷ್ಟು ನನ್ನ ಸೀನ್ಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಗಲು ರಾತ್ರಿ ದುಡ್ಸಿದ್ರು ಸರ್. ಅದಕ್ಕೆ ನನಗೆ ಜಾಸ್ತಿ ಸೀನ್ಸ್ ಇತ್ತು. ಆ್ಯಂಡ್ ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಓಕೆ, ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿರೋ ಪಾತ್ರನೇ ಬೇರೆ. ಆ್ಯಂಡ್ ನನಗಿಷ್ಟ ಆಯಿತು. ಬೇಸಿಕಲಿ ನಾನು ಡೈರೆಕ್ಟರ್ಸ್ ಆರ್ಟಿಸ್ಟ್. ನಾನು ತುಂಬ ನನ್ನ ಬುದ್ಧಿ ಉಪಯೋಗಿಸಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಸೈಲೆಂಟಾಗಿ ಮಾಡ್ತೀನಿ. ಅದೇ ಕೆಲಸ ನಾನು ಇಲ್ಲೂ ಮಾಡಿದ್ದೀನಿ. ನಾನೇನಾದ್ರು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಬಿಕಾಸ್ ಆಫ್ ಅರ್ಜುನ್ ಸರ್. ನೆಕ್ಸ್ಟ್ ಅಷ್ಟೇ. ಅಂದರೆ ಬೇಸಿಕಲಿ ನೀವು ಖಾಲಿ ಕೊಡುಪಾನ ಥರ ಪಾತ್ರ ಇರ್ಬೋದು ಅಂದ್ಕೊಂಡ್ರಿ, ಬಟ್ ಅದು ತುಂಬಿದ ಕೊಡುಪಾನ ಆಗಿತ್ತು. ಇಲ್ಲ, ನಾವು ಎಲ್ಲ ಹಾಗೆ ಅಂದ್ಕೊಂಡು ಹೋಗ್ತೀವಿ. ಬಿಕಾಸ್ ಹಂಗೆ ಆಗೋಗಿದೆ. ಅಮ್ಮ ಅಂದರೆ ಹಿಂಗಿರುತ್ತೆ, ಅತ್ತಿಗೆ ಅಂದರೆ ಹಿಂದೆಗಡೆ ಸುಮ್ಮನೆ ನಿಂತಿರ್ತಾಳೆ. ಫ್ಯೂ ಕ್ಯಾರೆಕ್ಟರ್ಸ್ ಆರ್ ಮೆಂಟ್ ಫಾರ್ ದಟ್. ತುಳು ಆಗಿರೋದ್ರಿಂದ ಮೇ ಬಿ ಅವರು ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅದನ್ನಾದ್ರು ಬರೀ ಕನ್ನಡ ಆಗಿದ್ದಿದ್ರೆ ಐ ವುಡ್ ಹ್ಯಾವ್ ಥಾಟ್ ಮಾಡಬೇಕಾ ಬೇಡವಾ ಅಂತ. ಬಟ್ ತುಳು ಅಂದ್ಕೂಡಲೇ ಮಾಡೋಣ ಅಂತ ಹೋಗಿದ್ದು. But I am glad that I am part of TOS, and I have met a very good friends here. ಒಳ್ಳೆ ತಂಡ, ಒಳ್ಳೆ ಸಿನಿಮಾ. ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಅಷ್ಟೇ. ತುಂಬ ವೆಯ್ಟ್ ಇದೆ ಸರ್, ನನ್ನಷ್ಟೇ ವೆಯ್ಟ್ ಇದೆ. ಹಾಂ, ಇಲ್ಲ, ನಂದು 6 ದಿನದ ಕೆಲಸ ನೀವು ಇಡೀ ಸಿನಿಮಾದಲ್ಲೇ ನೋಡ್ಬೋದು. ಆ ಥರದ ಪಾತ್ರ. ಇಟ್ಸ್ ನಾಟ್ ಆಫ್ ಡೇಸ್. ಆ ಪಾತ್ರ ಹೇಗೆ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಇದೆ ಇದರಲ್ಲಿ. ಬಟ್ ಒಳ್ಳೇದಿದೆ, ಚೆಂದ ಇದೆ. ಕನ್ನಡ ತುಳು ಇಟ್ ವಾಸ್ ಚಾಲೆಂಜಿಂಗ್. ಯೂಶ್ವಲಿ ನಾವು ಶೂಟ್ ಮಾಡಬೇಕಾದ್ರೆ ಒಂದು ಟೇಕ್ಗೆ ಒಂದು ಡೈಲಾಗ್ ಫುಲ್ ಹೇಳ್ಬಿಟ್ರೆ ರಿಲ್ಯಾಕ್ಸ್ ಆಗ್ತೀವಲ್ಲ, ಇದ್ರಲ್ಲಿ ರಿಲ್ಯಾಕ್ಸ್ ಆಗೋದಿಲ್ಲ. ಯಾಕಂದರೆ ಕನ್ನಡ ಸ್ಕ್ರಿಪ್ಟ್ ಬರುತ್ತೆ. ತುಳು ಮತ್ತು ಕನ್ನಡ ಸ್ಕ್ರಿಪ್ಟ್ ಎರಡನ್ನೂ ಇಟ್ಕೊಂಡೇ ಶೂಟ್ ಮಾಡಿದ್ವಿ. ಇಟ್ ಇಸ್ ನಾಟ್ ಲೈಕ್ ಲಿಪ್ ಸಿಂಕ್ ಮಾಡಿದ್ವಿ, ಡಬ್ ಮಾಡಿದ್ವಿ, ಇಲ್ಲ. ಬಟ್ ತುಳು ಆ್ಯಂಡ್ ಕನ್ನಡ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೆರಿಮೆಂಟ್ ಲೈಕ್ ದಿಸ್. ಥ್ಯಾಂಕ್ ಯು ಫಾರ್ ಆಲ್ ದ ಎಕ್ಸ್ಪೀರಿಯನ್ಸ್. ಮರ್ತೋಯ್ತು ಸರ್ ಅದು ಕೇಳೋಕ್ಕೆ. ನೆಕ್ಸ್ಟ್ ಟೈಮ್ ನಾನು ಇದನ್ನು ನೆನ್ಪಿಟ್ಕೊಂಡು ಅವ್ರಿಗೆ ಹೇಳ್ತೀನಿ. ಪೇಮೆಂಟ್ಗಿಂತ ಡಬಲ್ ಪ್ರೀತಿ ಕೊಟ್ಟರು, ಅಷ್ಟು ಸಾಕು ನನಗೆ. ಥ್ಯಾಂಕ್ ಯು. ಎನಿಥಿಂಗ್ ಎಲ್ಸ್? ಪಾತ್ರಕ್ಕೆ ಕಾಯ್ತಾ ಇರ್ತೀವಿ. ಶೋರ್ ಡೆಫಿನೆಟ್ಲಿ ಎಲ್ಲರೂ ನೋಡ್ಬೇಕು. 2 ತಿಂಗಳ ಹಿಂದೆ ಇಲ್ಲಿ ನಾನು ನನ್ನ ಸಿನಿಮಾ ಪಿಕ್ಚರ್ಗೋಸ್ಕರ ಇದೇ ವೇದಿಕೆ ಮೇಲೆ ನಿಂತಿದ್ದೆ. ಈಗ ನಮ್ಮ ಸಿನಿಮಾಗೋಸ್ಕರ ಇಲ್ಲಿ ನಿಂತಿದ್ದೀನಿ, ಟಾಸ್. ಐ ಆಮ್ ಸೋ ಪ್ರೌಡ್ ಆಫ್ ಅರ್ಜುನ್. ನಾನು ಆ ವಿಟಿಯನ್ನು ನೋಡುವಾಗ ಅಂದ್ಕೊಳ್ತಾ ಇದ್ದೆ, ರಿಮೆಂಬರ್ ಅರ್ಜುನ್ ನನಗೊಂದು ಬೈಟ್ ಕೊಟ್ಟು ವಾಟ್ ಆರ್ ಯು ಅಂತ ಮ್ಯಾಮ್ ಅಂತ. ದ ಸೇಮ್ ಥಿಂಗ್ ಐ ವಾಂಟ್ ಆಸ್ಕ್ ಯು. ಪಾಪ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಹಾಡನ್ನು ಹಾಡ್ತಾರೆ. ಒಂದು ಕೆಲಸದ ಸಿನಿಮಾದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಆ ಇಡೀ ಸಿನಿಮಾದ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಅಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ನೋಡಿದ್ದೀನಿ. ಅದು ಒಂದೇ ರೀಸನ್ಗೋಸ್ಕರ ನಾವಲ್ಲಿ ನನ್ನ ಪಿಕ್ಚರ್ ಸಿನಿಮಾದ ಪ್ರಮೋಷನ್ಗಂತ ಹೋಗಿದ್ದಾಗ ನಾವೆಲ್ಲ ಡಿಸ್ಕಸ್ ಮಾಡೋವಾಗ ನಾವು ಆವಾಗ ಅಂದ್ಕೊಂಡ್ವಿ, ಇಲ್ಲ, ವಿ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್.
ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ. ಯಾಕಂದರೆ ಕಾಪಿಕಾಟ್ ಸರ್ ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗ ಅಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಅಟ್ಟು ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆಯೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟಾಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದ ಬೆಸ್ಟ್ ಅರ್ಜುನ್, ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೂ ಕೂಡ, ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ನನಗೆ ಸಿಕ್ಕಿರೋ ಸಪೋರ್ಟು, ನಾನಲ್ಲಿ ಹೋದಾಗ ಪ್ರಚಾರಕ್ಕಾಗಲಿ, ಪ್ರತಿಯೊಂದು ಕಡೆ ಬರೋದಾಗಲಿ, ಅವ್ರ ನಾಟಕಗಳನ್ನ ಬಿಟ್ಕೊಂಡು ನನ್ನ ಜೊತೆ ಓಡಾಡೋದಾಗಲಿ, ನನಗೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುತೇಜ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್, ಥ್ಯಾಂಕ್ ಯು. ಮಣಿ ಸರ್, ನಿಮ್ಮ ಹಾಡು ಕಾಣಿಸ್ತಿಲ್ಲ ನಂಗೆ ಅವರಲ್ಲಿ, ಇಲ್ಲಿ ಬ್ಯೂಟಿಫುಲ್ ಸಾಂಗ್ ನೀಲಾಂಬರಿ ಅಂತೂ ದೊಡ್ಡ ಹಿಟ್ ಆಗಿದೆ ಇವತ್ತು. ತುಂಬ ಚೆನ್ನಾಗಿದೆ ಹಾಡನ್ನ. ಭಟ್ರು ಬರೆದಿದ್ದಾರೆ, ನಮ್ಮ ಭಟ್ರು ಬರೆದಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಟೀಮ್, ಈ ಸಿನಿಮಾ ಗೆಲ್ಲಬೇಕು. ನಮ್ಮ ಊರಿಂದ ಇನ್ನಷ್ಟು ಟ್ಯಾಲೆಂಟ್ಸ್ಗಳು ಬರಬೇಕು. ತುಳು ಸಿನಿಮಾ ರಂಗದಲ್ಲಿ ಈ ವರ್ಷ ಐ ಥಿಂಕ್ 12-13 ಸಿನಿಮಾಸ್ಗಳಾಗಿದೆ. ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಇದೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು. ನಾನು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಸತಿ. ಅಲ್ಲಿ ಹೋದಾಗ ಸಿನಿಮಾಗಳು ಆ್ಯಕ್ಚುಲಿ ಚೆನ್ನಾಗೆ ಕೊಟ್ಟರೆ ಅಲ್ಲಿ ಡೆಫಿನೆಟ್ಲಿ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಕಂಟೆಂಟ್ ಇಲ್ಲಿಗೆ ತೊಗೊಂಡು ಬಂದು ಮಾಡೋದು. ಐ ಥಿಂಕ್ ವಿ ಸ್ಟಾರ್ಟೆಡ್ ಆಫ್ ಕಾಂತಾರ ಆಯಿತು, ಸೂ ಫ್ರಮ್ ಸೋ ಆಯಿತು. ಜನ ಎಲ್ಲೋ ನಮ್ಮ ಭಾಷೆಯನ್ನು ಒಪ್ಕೊಳ್ತಾ ಇದ್ದಾರೆ. ಮೊದಲು ಸ್ವಲ್ಪ ಗೇಲಿ ಮಾಡ್ತಾಯಿದ್ರು ನಾವು ನಮ್ಮ ಮಂಗಳೂರು ಕನ್ನಡದಲ್ಲಿ ಮಾತಾಡುವಾಗ. ಇವಾಗ ಒಂದು ರೀತಿಯ ಒಪ್ಪಿಗೆ ಬಂದಿದೆ ಜನರಿಗೆ ನಮ್ಮ ಭಾಷೆಯಲ್ಲಿ, ಅರ್ಥನೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ತಿದ್ರು, ಬಟ್ ಇವಾಗ ಒಪ್ತಾರೆ ಎಲ್ಲೋನು. ಸೊ ಬಟ್ ಕಂಟೆಂಟ್ಗಳು, ಅಫ್ಕೋರ್ಸ್ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ಬೋದು. ಸಿನಿಮಾ ಚೆನ್ನಾಗಿದ್ದಾಗ ನಿಮ್ಮೆಲ್ಲರ ಸಪೋರ್ಟು ಇರಬೇಕು. ನೀವೆಲ್ಲರೂ ಸಿನಿಮಾನ ಒಂದು ಮಟ್ಟಿಗೆ ನಮಗೆ ತಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ನೀವು ಯಾರು ನನ್ನ ಸಿನಿಮಾಗೆ ಯಾವ ರೀತಿಯಲ್ಲಿ ಹಿಂದೆಂದ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಎಂದಿಗೂ ಅದನ್ನು ಮರೆಯಲ್ಲ, ಆ ಸಹಾಯವನ್ನು. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ನಾವು ಈಗ ಒಬ್ಬರು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ಗೋಲ್ಡನ್ ಮೂವೀಸ್ ಹೆಸರಿಟ್ಕೊಂಡೇ ಮಾಡ್ತಾ ಇರೋದನ್ನು. ಎಲ್ಲದಕ್ಕೂ ನಾವು ಹಿಂದೆಂದ ಇರ್ತೀವಿ. ಅಫ್ಕೋರ್ಸ್ ಪ್ಲಸ್ ಆಯಿತು, ದೊಡ್ಡ ಮಟ್ಟದಲ್ಲೇ ಪ್ಲಸ್ ಆಯಿತು ಅಂತ ಹೇಳ್ಬೋದು. ನಾನು ಈ ಸರ್ತಿ ಆ್ಯಕ್ಚುಲಿ ನೋಡಿದೆ, ಜನ ಒಳ್ಳೆ ಸಿನಿಮಾ ಅಂತ ಕೊಟ್ಟರೆ ಯಾವ ರೀತಿ ಆಚೆ ಬಂದು ಅದನ್ನು ಸಪೋರ್ಟ್ ಮಾಡಿಕೊಂಡು ನಾವು ಪ್ರಚಾರ ಮಾಡಬೇಕಾಗೂ ಇಲ್ಲ, ಅವರವರೇ ಪ್ರಚಾರ ಮಾಡ್ಕೊಂಡು ಸಿನಿಮಾನ ನೋಡ್ತಾರೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಬೇಸಿಕ್ಲಿ ನಾನು ಮತ್ತು ಗಣೇಶ್ ಅವರು ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವುದೇ ಸಿನಿಮಾ ಮಾಡಲಿಕ್ಕೂ ನೆಕ್ಸ್ಟ್ ಇವಾಗ ನಾವು ಕಂಟೆಂಟ್ ಬೇಸ್ಡ್ ಹೋಗಿಬಿಟ್ರೆ ಜನ ಒಪ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ಅರ್ಜುನ್ ಬೀಂಗ್ ಸೋ ಕ್ಲೋಸ್ ಟು ಅವರ್ ಫ್ಯಾಮಿಲಿ, ಇಲ್ಲ ಇದ್ರ ಜೊತೆ ನಾವು ನಿಂತ್ಕೊಳ್ಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತ ಒಂದು ಆಸೆಯಿಂದ ನಾವು ಅವ್ರ ಜೊತೆ ಇದ್ದೀವಿ ಇವತ್ತು. ಅಂದ್ಕೊಂಡಿದ್ದೀನಿ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಎರಡೂ ಮಾಡೋಣ, ಒಂದಲ್ಲ. ಬಟ್ ಸ್ಕ್ರಿಪ್ಟ್ ಇಸ್ ದ ಕಿಂಗ್ ನನ್ನ ಪ್ರಕಾರ. ಯುನೋ ಐ ಜಸ್ಟ್ ಫೀಲ್ ದಟ್ ನಾವು ಸುಮ್ಮನೆ ಹಾಗೆ ಏನೋ ಜಸ್ಟ್ ಸಿನಿಮಾ ಗೆಲ್ತು ಅಂತ ಹೇಳಿಬಿಟ್ಟು ನಾನು ಯಾವುದು ಹೇಸ್ಟಿ ಡಿಸಿಷನ್ಸ್ಗಳು ತಗೊಳ್ಳಲ್ಲ. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಇಮಿಡಿಯೇಟ್ಲಿನೂ ಸ್ಟಾರ್ಟ್ ಮಾಡ್ತೀನಿ. ಆರ್ ಐಲ್ ವೇಟ್. ಸ್ಕ್ರಿಪ್ಟ್ಗಳು ನಡೀತಾ ಇದೆ, ಸುಮಾರಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳ್ತಾನೂ ಇದ್ದೀನಿ. ಸೊ ಯಾವುದಾದ್ರೂ ಒಳ್ಳೇದಾಗಿದ್ದ ತಕ್ಷಣ ಐಲ್ ಸ್ಟಾರ್ಟ್. ಈ ಸರ್ತಿ ಕನ್ನಡ ತುಳು ಈ ಸರ್ತಿ ಮಾಡಿದ್ರಲ್ವ, ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು. ಅದು ಒಂದು ದೊಡ್ಡ ಮಟ್ಟದ ಹೆಲ್ಪು ಆಯಿತು ನಮಗೆ. ಜನ ಅವರನ್ನು ಸ್ಕ್ರೀನ್ ಮೇಲೆ ನೋಡಿ ಪಟ್ಟ ಖುಷಿ, ಆ ಪ್ರೀತಿ ಕೊಟ್ಟಿರೋದು ನಾನು ಅಲ್ಲಿ ನಿಂತ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಸತಿ.
ಜನ ಮೇ ಬಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾವೆಲ್ಲೂ ಅದನ್ನು ಹೇಳ್ಕೊಂಡು ಇರಲಿಲ್ಲ ದಟ್ ಅವ್ರ ಸಿನಿಮಾದಲ್ಲಿದ್ದಾರೆ ಅಂತ. ಅದು ನೋಡಿದಾಗ ಒಂದು ಪಟ್ಟಿರೋ ಒಂದು ಖುಷಿ, ಆ ಒಂದು ಕಿರ್ಚಾಟ, ಆ ಒಂದು ಪ್ರೀತಿ, ಡಾನ್ಸ್ ಮಾಡ್ತಾಯಿದ್ರು ನಿಂತ್ಕೊಂಡು ಜನ, ಅದನ್ನು ನೋಡಿಬಿಟ್ಟು ನನಗೆ ಇನ್ನೂ ಹುಮ್ಮಸ್ ಬಂದಿದೆ ಇನ್ನೂ ಮಾಡಬೇಕು ಅಂತ. ನಾಟ್ ವೆರಿ ಗುಡ್, ನಾನು ಸುಮ್ಮನೆ ಹೇಳಲ್ಲ, ಪರವಾಗಿಲ್ಲ. ಯಾಕಂದರೆ ಮೇ ಬಿ ಕನ್ನಡಕ್ಕೆ ಅನ್ನೋವಾಗ ಕೆಲವು ಕ್ಯಾಲ್ಕುಲೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಕೆಲವು ಆರ್ಟಿಸ್ಟ್ಗಳನ್ನ ನಾನು ಹಾಕ್ಕೊಳ್ಬೇಕಿತ್ತು, ಆರ್ ಮೇ ಬಿ ಒಂದೇ ಸತಿ ಮೇ ಬಿ ನಮ್ಮ ಒಂದು ಒಪ್ಪಿಗೆ ಬರಲಿಲ್ಲ, ಅಲ್ಲಿ ಕಂಪ್ಲೀಟ್ ಆ ಕಡೆ ಅವ್ರದ್ದು ನಮ್ಮದು ಮಾಡಿದ್ದಲ್ಲ. ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ದ್ಯಾಟ್. ಅದು ಆ ರೀತಿಯಲ್ಲಿ ಮಾಡೋಣ ಅಂತ ಇದ್ದೀವಿ, ಇಲ್ಲಿ ಮತ್ತು ಅಲ್ಲಿ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡೋಣ ಅಂತ. ಇದರಲ್ಲಲ್ವಾ? ಹಾಂ, ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಅವರು. ಕೆಲವು ಪೋರ್ಷನ್ಸ್ಗಳನ್ನು ನಾವು ಶೂಟು ಮಾಡಿದ್ರಿ, ಡಬ್ಬು ಮಾಡಿದ್ವಿ. ಒಳ್ಳೆ ಒಂದು ಅರ್ಜುನ್ ಮೇಲೆ ನನಗಿರುವಂಥ ಕಾನ್ಫಿಡೆನ್ಸು, ನಮಗಿರುವಂಥ ಕಾನ್ಫಿಡೆನ್ಸು, ನಮ್ಗೆ ಆ ಒಂದು ಸ್ಟೆಪ್ಪು ಈಸಿಯಾಗಿ ಡಿಸಿಷನ್ ತಗೊಳ್ಳೋಕ್ಕೆ ಆಯಿತು. ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂದಾಗ ಸಿನಿಮಾ ನೋಡಿಬಿಟ್ಟು ನಾವು ಆ ಡಿಸಿಷನ್ಸ್ಗಳನ್ನ ತಗೊಳ್ತೀವಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೊಲ್ಯಾಬ್ರೇಟ್ ಆಗಿ ನಾಳೆ ದಿನ ಸಿನಿಮಾಗಳು ರಿಲೀಸ್ ಎಲ್ಲ ಆಗದೆ ಹೋದರೆ, ಇಲ್ಲಿ ನನಗೆ ಗೊತ್ತು ಇದು ನಮ್ಮ ಮನೆ ಸಿನಿಮಾ, ಇದು ನನಗೆ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಅದು ಒಂದೇ ಕಾರಣಕ್ಕೋಸ್ಕರ ಏನೋ ದ ಡಿಸಿಷನ್ ವಾಸ್ ಫಾಸ್ಟರ್. ಎನಿ ಮೋರ್ ಕ್ವೆಶನ್ಸ್? ಯಾ ಶಿಲ್ಪಾ ಮ್ಯಾಮ್, ಕ್ವೆಶ್ಚನ್ಸ್ ಇಲ್ಲದೆ ಇರ್ಬೋದು, ಒಂದು ರಿಕ್ವೆಸ್ಟ್ ಇದೆ. ಹಾಡೆಲ್ಲ ಹಾಡಕ್ಕೆ ಹೇಳ್ಬೇಡಿ. ಇಲ್ಲ ಆಕ್ಚುಲಿ ಒಳ್ಳೆ ಐಡಿಯಾ ಕೊಡ್ರಿ. ಹೌದು ಮ್ಯಾಮ್, ಯಾಕೆ ಒಂದು ಹಾಡು ಹಾಡ್ಬಾರ್ದು? ಇದೇ ನೋಡಿ, ಎಲ್ಲ ಸಿಂಗರ್ಸ್ಗಳು ಎಲ್ಲ ಹಾಡ್ಬಿಟ್ಟು ಹೋದ್ರಲ್ಲ, ನಮ್ಗೆ ಯಾಕೆ ಹಿಂಗೆ ಕಾಟ? ಅಲ್ಲ, ಪಿಕ್ಚರ್ ಸಿನಿಮಾದ ಸಕ್ಸಸ್ನಲ್ಲಿ ಒಂದು ಇರೋ ಅಂಥ ವೇಳೆಯಲ್ಲಿ ಒಂದು 2 ಲೈನ್. ಬೇಡ ಬೇಡ, ಇಟ್ಸ್ ಓಕೆ. ಓಕೆ, ಬಟ್ ಇನ್ನೊಂದು ರಿಕ್ವೆಸ್ಟ್ ಇದೆ, ಆ್ಯಕ್ಚುಲ್ ರಿಕ್ವೆಸ್ಟ್ ಏನು ಅಂದರೆ, ಗೋಲ್ಡನ್ ಮೂವೀಸ್ ನಮ್ಮ ಅರ್ಜುನ್ ದೇವ್ ಅವ್ರನ್ನ ಸ್ಯಾಂಡಲ್ವುಡ್ಗೆ ಒಂದು ಕೊಡುಗೆಯಾಗಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವೇ ಅವರನ್ನು ನಮ್ಮ ಕನ್ನಡದ ಆಡಿಯನ್ಸ್ಗೆ ಪರಿಚಯ ಮಾಡಬೇಕು ಅಂತ ವೇದಿಕೆ ಬೆಲೆಕರ್. ಪ್ಲೀಸ್, ನಿಜ ಹೇಳ್ತೀನಿ, ಐ ಮೀನ್ ಹಿ ನೀಡ್ಸ್ ಅನ್ ಇಂಟ್ರಡಕ್ಷನ್. ನಮ್ಮ ಕಡೆ ನಾವು ತುಳುವ ಸ್ಟಾರ್ ಯಾರು ಅಂತ ಹೇಳಿದ್ರೆ ನಮಗೆ ಹೆಸರು ಬರೋದೇ ಅರ್ಜುನ್ ಕಾಪಿಕಾಡ್ ಅವರು. ಹಿ ಈಸ್ ನೋನ್ ಆಸ್ ದ ತುಳು ಸೂಪರ್ ಸ್ಟಾರ್. ಪ್ಲೀಸ್ ಅರ್ಜುನ್, ವಿ ವಾಂಟ್ ಯು ಆನ್ ಸ್ಟೇಜ್. ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು. ಸಿನಿಮಾ ನನಗೆ ಎಲ್ಲವನ್ನ ಕೊಟ್ಟಿದೆ, 0 ಇಂದ ಕೋಟ್ಯಾಂತರ ಜನರು ಪ್ರೀತಿ ಸಿಕ್ಕಿದೆ ಅಂತ ಗಣೇಶ್ ಸರ್ ಹೇಳ್ತಾರೆ. ಅದನ್ನು ನಾನು ನನಗೆ ಮಾತ್ರ ಇಟ್ಕೊಳ್ದೆ, ಚಿತ್ರರಂಗಕ್ಕೆ, ಕನ್ನಡಿಗರಿಗೆ ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಈ ರೀತಿ ಪ್ರತಿಭೆಗಳನ್ನು ನಮ್ಮ ಕನ್ನಡಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಅವರ ಬ್ಯಾನರ್ ಅಡಿಯಲ್ಲಿ ಹಲವಾರು ಬ್ಯಾನರ್ಗಳಲ್ಲಿ ಹೊಸ ಹೊಸ ನಟರ ಪರಿಚಯ ಆಗುತ್ತೆ, ಆದರೆ ಒಬ್ಬ ಸೂಪರ್ ಸ್ಟಾರ್, ಒಬ್ಬರು ಸೂಪರ್ ಹೀರೋನೇ ಮತ್ತೊಬ್ಬ ಹೀರೋನ ಪರಿಚಯ ಮಾಡೋದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಸುದ್ದಿ, ಒಳ್ಳೆಯ ಬೆಳವಣಿಗೆ. ಅನುಪಮ, ನಾವು ಪಿಕ್ಚರ್ ಸಿನಿಮಾ ಅಂತ ಅನೌನ್ಸ್ ಮಾಡಿದಾಗ ಹೊಸ ಪ್ರತಿಭೆಗಳನ್ನು ಹಾಕ್ಕೊಂಡು, ಇಫ್ ನಾಟ್ ಅರ್ಜುನ್ನ ಬಿಟ್ಟು ನಾವು ಸಿನಿಮಾ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ಮಂಗಳೂರಲ್ಲಿ. ಬಟ್ ಮೊದಲನೇದಾಗಿ ನಾವು ಫಸ್ಟ್ ಟೈಮ್ ತುಳುವಲ್ಲಿ ಸಿನಿಮಾ ಮಾಡುವಾಗ ಹೊಸ ಪ್ರತಿಭೆಗಳನ್ನು ನಮ್ಮ ಬ್ಯಾನರಿಂದ ಕೊಡೋಣ ಅನ್ನೋ ಒಂದೇ ಕಾರಣಕ್ಕೆ ವಿ ಗಾಟ್ ನ್ಯೂ ಟ್ಯಾಲೆಂಟ್ಸ್ ಅಲ್ಲಿ. ಇಫ್ ನಾಟ್ ಇಟ್ ವಾಸ್ ಟು ಬಿ ಅರ್ಜುನ್. ಮತ್ತೊಮ್ಮೆ ನಮ್ಮ ಗೋಲ್ಡನ್ ಸ್ಟಾರ್ಗೆ, ಅವರ ಗೋಲ್ಡನ್ ಹಾರ್ಟ್ಗೆ, ಗೋಲ್ಡನ್ ಮೂವೀಸ್ಗೆ, ಶಿಲ್ಪಾ ಮ್ಯಾಮ್ಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಏನೋ ಭಯ ಆಗ್ತಾ ಇದೆ, ಅದು ಎಲ್ಲರೂ ನನ್ನನ್ನು ತೋರಿಸ್ತಾ ಇದ್ದಾರೆ. ಅವರು ಭಾಳ ಚಿಕ್ಕಂದಿನಿಂದ ಅವರನ್ನು ನೋಡಿದ್ದೇನೆ, ಭಾಳ ಚಿಕ್ಕಂದಿನಿಂದ ಅವರನ್ನು ನೋಡಿ ಭಯ ಆಗಿದೆ ಅನುಪಮ ನಮಗೆ. ಸೊ ಭಾಳ ಖುಷಿಯಾಗಿದೆ, ಭಯದ ಜೊತೆ ಖುಷಿನೂ ಆಗಿದೆ. ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಇದು ನಿಮ್ಮ ಸಿನಿಮಾ ಅಂತ ಭಾವಿಸಿ, ನಾವು ಇದರಲ್ಲಿ ನನ್ನ ಕೆಲಸ ಭಾಳ ಕಮ್ಮಿ. ಅಂದರೆ ನಾನು ಕತೆ ಬರೆದಿರ್ಬೋದು, ಸಂಭಾಷಣೆ ಬರೆದಿರ್ಬೋದು, ಬೇರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿರ್ಬೋದು. ಬಟ್ ಇದರ ಕ್ರೆಡಿಟ್ ಗೋಸ್ ಟು ಅರ್ಜುನ್. ನನ್ನ ಮಗ ಅಂತ ಹೇಳೋದಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅವ. ಎಲ್ಲ ಅವನೇ ಮಾಡಿದ್ದಾನೆ. ಸ್ಕ್ರೀನ್ ಪ್ಲೇ ಎಲ್ಲ ಒಟ್ಟಿಗೆ ಕೂತಿದ್ದೇವೆ, ಸ್ವಲ್ಪ ಚರ್ಚೆ ಮಾಡಿದ್ದೀವಿ, ಸ್ವಲ್ಪ ಜಗಳನೂ ಮಾಡಿದ್ದೀವಿ, ಸಿನಿಮಾ ಒಳ್ಳೆಯದಾಗಲಿಕ್ಕೆ. ಸೊ ತುಳುನಾಡಿನ ಎಲ್ಲ ಪ್ರೇಕ್ಷಕ ವರ್ಗ, ಹಿರಿಯವರ ಆಶೀರ್ವಾದ ಜೊತೆಗೆ ನಮಗೆ ವಿಶೇಷವಾಗಿ ಈ ಚಿತ್ರ ನಿರ್ಮಾಣಕ್ಕೆ ಹೊರಟಾಗ ನಾವಿದ್ದೇವೆ ಅಂತ ಎದುರು ಬಂದು ಅರ್ಜುನನ್ನು ನಾಯಕನಾಗಿ ಕನ್ನಡಕ್ಕೆ ಪರಿಚಯಿಸಬೇಕು ಅಂತ ಬಂದ ನಮ್ಮ ಆತ್ಮೀಯ, ನಮ್ಮ ಪ್ರೀತಿಯ ನಿರ್ಮಾಪಕರು, ಅವರಿಗೆ ಮೊದಲನೇದಾಗಿ ನಾನು ಸೆಲ್ಯೂಟ್ ಹೊಡಿಬೇಕು. ಅಲ್ಲಿ ಸಾಗರ್ ಪೂಜಾರಿ ಅವರಿದ್ದಾರೆ, ಅಲ್ಲಿ ಯೋಗೀಶ್ ಅಣ್ಣ, ಅವರ ಮನೆಯ ಸಿನಿಮಾ ಅಂತ ಮಾಡಿದ್ದಾರೆ ಇದನ್ನು.
ನಮ್ಮದೇ ಮನೆ ಹುಡುಗ, ನಮ್ಮ ಮನೆಯ ಸಿನಿಮಾ, ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಯಾವುದು ಬೇಕು ನಿರ್ದೇಶಕರು ಕೇಳಿದರೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸಿನಿಮಾ ರಿಚ್ ಆಗಿ ಬರಬೇಕು, ಚೆನ್ನಾಗಿ ಬರಬೇಕು, ಕನ್ನಡಕ್ಕೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ತಕ್ಕ ನಮಗೆ ನನ್ನ ಗುರುಗಳು ಕದ್ರಿ ಗೋಪಾಲನಾಥ್ರವರು. ಯಾವ ಸಂಗೀತವನ್ನು ಯಾವುದೇ ಒಂದು ನಾನು ಆಲೋಚನೆ ಮಾಡಬೇಕಿದ್ರೆ ಅವರ ಆಶೀರ್ವಾದವನ್ನು ಕೇಳ್ತಾ ಇರ್ತೀನಿ. ಕದ್ರಿ ಗೋಪಾಲನಾಥ್ರವರ ಅವರ ಮಗ ಮಣಿಕಾಂತ್ ಕದ್ರಿ, ನಾನು ಅವರ ಶಿಷ್ಯ, ಸಂಗೀತದ ಶಿಷ್ಯ. ನಾನು ಭಾಳ ಮುತುವರ್ಜಿ ವಹಿಸ್ತಾರೆ. ಎಲ್ಲ ಸಿನಿಮಾಕ್ಕೂ ಭಾಳ ಕೇರ್ಫುಲ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇದು ಓಕೆನಾ ಕೇಳಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಒಂದು ಒಳ್ಳೆಯ ಗುಣ ಇದೆ, ಒಂದು ಅದ್ಭುತ ಸಂಗೀತ ನಿರ್ದೇಶಕ. ಜೊತೆಗೆ ಅರ್ಜುನ್ ಕೂಡ ಸಂಗೀತದಲ್ಲಿ ಚಿಕ್ಕಂದಿನಲೇ ಅವನಿಗೆ ಸಂಗೀತದ ಒಂದು ಅನುಭವ ನಾವು ಮಾಡಿಕೊಟ್ಟಿದ್ದೇವೆ. ನಮಗೆ ಕೊಡಲಿಲ್ಲ, ನಾನು 3 ತಿಂಗಳು ಹೋಗಲಿಲ್ಲ ಸಂಗೀತಕ್ಕೆ, ಆದರೂ ಸಂಗೀತದ ಜ್ಞಾನ ಇದೆ. ಅವ ಕಲ್ತಿದ್ದಾನೆ, ಬೇಸಿಕ್ ಎಲ್ಲ ಮ್ಯೂಸಿಕ್ ಕಲ್ತಿದ್ದಾನೆ. ಅದರಿಂದ ಸ್ವಲ್ಪ ಅವನಿಗೆ ನನಗಿಂತ ಜ್ಞಾನ ಜಾಸ್ತಿ ಅವನಿಗೆ. ಅಂದರೆ ನಾನು ತಪ್ಪಾಗಿ ಆಡಿದ್ರೆ ಅವನು ಸರಿಯಾಗಿ ಆಡ್ತಾನೆ ಅಷ್ಟೇ. ಆಮೇಲೆ ಈ ಸಿನಿಮಾ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮಗೆ ಆರಂಭದಿಂದ ಒಳ್ಳೆ ಜನಗಳು, ಒಳ್ಳೆ ಹೃದಯವಂತರು, ಒಳ್ಳೆ ಮನಸ್ಸಿನವರು ಸಿಕ್ಕಿದ್ರು. ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಶಿಲ್ಪಾ ಮ್ಯಾಮ್ ಭಾಳ ಪ್ರೀತಿಯಿಂದ ಅರ್ಜುನ್ ಅಂದರೆ ಅವರಿಗೆ ಅವ್ರ ಮನೆ ಹುಡುಗನಾಗಿ ಭಾಳ ಪ್ರೀತಿ. ಗಣೇಶ್ ಸಾರ್ಗೂ ಅವರು ತುಂಬ ಸಪೋರ್ಟ್ ಮಾಡಿದರು. ಈಗ ಹೇಳ್ತಾಯಿದ್ರು ಅವರು, ಭಾಳ ಖುಷಿಯಾಯಿತು, ನಮ್ಮ ಮನೆ ಹುಡುಗ ಅಂತ, ನಮ್ಮದೇ ಸಿನಿಮಾ, ನನ್ನ ಮನೆ ಸಿನಿಮಾ ಅಂತ. ಅದು ಭಾಳ ಇಷ್ಟ ಆಯಿತು ನನಗೆ. ಸೊ ಸಾಹಿತ್ಯ ನಮಗೆ ಬರೆದಾಗ ಯೋಗರಾಜ್ ಭಟ್ರಾಗಲಿ, ಶರ್ಮಾ ಅವರು, ಮರವಂತೆ ಅವರೊಂದು ತಾಯಿ ಹಾಡು ಬರೆದಿದ್ದಾರೆ, ಭಾಳ ಸಖತ್ತಾಗಿ ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಳುವಿನಲ್ಲಿ 4-5 ಹಾಡನ್ನು ಒಬ್ಬರೇ ಬರೆದಿದ್ದಾರೆ. ನಾನೇ ಸ್ವಲ್ಪ ಪಾಸ್ ಕೊಟ್ಟೆ ಅದಕ್ಕೆ. ಇವನನ್ನೇ ಹೊಗಳ್ತಾನೆ ಅಂತ. ಅದು ನನ್ನ ಬೇರೆಯವ್ರನ್ನ ಬರೀಲಿಕ್ಕೆ ಬಿಡಲಿಲ್ಲ ಅವರು, ನೀವೇ ಬರೀಬೇಕು ಅಂತ ಹೇಳಿದರು ಮಣಿ ಸರ್. ಅದಕ್ಕೆ ಆ ಹಾಡು ಭಾಳ ಈಗ ಹಿಟ್ಟಾಗೋದನ್ನು ನೋಡಿ ಭಾಳ ಖುಷಿಯಾಗಿದೆ, ಭಾಳ ಸಂತೋಷ ಆಗಿದೆ. ಮಲ್ಲಿಗೆದ ಸಾಲು ನಾನು ಹಾಡೋದಿಲ್ಲ, ಹೆದರಬೇಡಿ. ಆಮೇಲೆ ನಮ್ಮ DOP ಯಂಗ್ ಸ್ಟಾರ್ ಇವತ್ತೊಂದು ಭಾಳ ಖುಷಿ ಒಂದು ವಿಚಾರ ಹೇಳಿದರು ಅವರು. ಶಿವಣ್ಣನ ಮನೆಗೆ ಹೋದಾಗ ನಾನು ನೆಕ್ಸ್ಟ್ ಸಿನಿಮಾ ನೀನೇ ಮಾಡು ಅಂತ ಹೇಳಿದರು ಅವರು. ಭಾಳ ಸಂತೋಷ ಆಯಿತು ನೋಡಿ. ಹೀಗೆ ಕನೆಕ್ಷನ್, ಅದು ದೇವರ ಆಶೀರ್ವಾದ. ಖಂಡಿತ ನೀವು ಮಾಡ್ತೀರಾ. ಒಳ್ಳೆಯ DOP, ಒಳ್ಳೆಯ ಕೆಲಸಗಾರ. ನಾನು ನೋಡಿದ್ದೀನಿ ಸೆಟ್ಟಲ್ಲಿ, ಅದ್ಭುತ ಕೆಲಸಗಾರ. ಜೊತೆಗೆ ನಮ್ಮ ಕೊರಿಯೋಗ್ರಾಫರ್ ಇದ್ದಾರೆ, ಭಾಳ ಯಂಗ್ ಯುವ ಕೊರಿಯೋಗ್ರಾಫರ್. ಭಾಳ ಚೆನ್ನಾಗಿ ಮಾಡಿದ್ದೀರಿ, ಫಸ್ಟ್ ಕ್ಲಾಸ್ ಮಾಡಿದ್ದೀರಿ. ಎಲ್ಲ ಹಾಡುಗಳು ಎಲ್ಲ ಕೊರಿಯೋಗ್ರಾಫರ್ನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂತೂ ನಿಮ್ಮ ಎಲ್ಲರ ಆಶೀರ್ವಾದ ಬೇಕು. ನಮ್ಮ ಹುಡುಗ ನಿಮ್ಮ ಮನೆ ಹುಡುಗ ಅಂತ ಭಾವಿಸಿ ಅವನಿಗೆ ಆಶೀರ್ವಾದ ಮಾಡಿ. ತುಳು ರಂಗಭೂಮಿಯಲ್ಲಿ ಸುಮಾರು 37 ವರ್ಷ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ. ಒಂದು 9-10 ಸಿನಿಮಾ 6-7 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ಅರ್ಜುನ್ ನಾಯಕನಾಗಿ. ಆಮೇಲೆ ನಮ್ಮ ನಿರ್ಮಾಪಕ ಇಲ್ಲೇ ಇದ್ದಾರೆ. ಒಂದು ವೇಳೆ ಹೇಳ್ದಿದ್ರೆ ನಾನು ಮನೆಗೆ ಹೋಗಬೇಕಲ್ಲ. ಎಲ್ಲ ನಿರ್ಮಾಣ ಮಾಡಿದವಳೆ ನಾಯಕ ಎಲ್ಲ ನಮ್ಮ ಮನೆಯಲ್ಲಿತ್ತು. ಎಲ್ಲ ಹೊರಗಿನವರು ಭಾಳ ಕಮ್ಮಿ ಬಂದದ್ದು. ನಮ್ಮ ಸಿನಿಮಾದಲ್ಲಿ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ, ಎಲ್ಲ ತುಳುನಾಡಿನೆಲ್ಲ ಅಪ್ಪಟ ಕಲಾವಿದರಿಗೆ. ನಿಮ್ಮ ನಿರ್ಮಾಪಕಿ ಇದ್ದಾರಲ್ಲ ಮೇಡಮ್, ಆವಾಗಿಂದ ಹೇಳ್ತಾ ಇದ್ದಾರೆ ಹೀರೋಯಿನ್ನ ಹೇಳಿ ಅಂತ. ಇಲ್ಲ, ಅದು ನನ್ನ ಮಿಸ್ಸಸ್ ಇದು ಭಾಳ ಕ್ಲೋಸ್ ಫ್ರೆಂಡ್ ಅವರು, ತೇಜ ಅಂತ. ಹೌದು, ತೇಜ ಅಂತ. ಅವಳು ಎಲ್ಲ US ಅಲ್ಲಿ, ನಾವು ನೋಡಲಿಲ್ಲ, ಮುನ್ನೆ ನೋಡಿದವಳು, ಬರಲಿಲ್ಲ ಅವಳು, ಅಲ್ಲಿ ಇರೋದು. ಭಾಳ ಚೆನ್ನಾಗಿ ಮಾಡಿದಾಳೆ, ಭಾಳ ಲವಲವಿಕೆಯನ್ನು ಮಾಡಿದ್ದಾಳೆ. ಅವಳಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ ಮೇಡಮ್. ಸರ್ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್, ನಾನು ಹೇಳೋಂಗಿಲ್ಲ. ಇಲ್ಲ ಸರ್, ಪಕ್ಕಾ ಮಾಸ್ ಸಿನಿಮಾ ಇದು. ಜೊತೆಗೆ ಕಾಮಿಡಿ ಇಲ್ಲ ಅಂತ ಇಲ್ಲ ಸರ್, ಕಾಮಿಡಿ ಇದೆ. ಬಟ್ ಸಿನಿಮಾಕ್ಕೆ ಒನ್ ಲೈನಲ್ಲಿ ಸಿನಿಮಾ ಈಗ ಹೋಗ್ತಾ ಇದೆ, ಅದರ ಜೊತೆಗೆ ಇದೆ ಸರ್ ಇದು ಸಿನಿಮಾ. ಕಾಮಿಡಿ ಟ್ರ್ಯಾಕ್ ಅಂತೂ ಬೇರೆಯೇ ಅದಿಲ್ಲ, ಇಲ್ಲ ಸರ್. ಸಿನಿಮಾದ ಜೊತೆಗೆ ಹೋಗ್ತಾ ಇದೆ, ಬಟ್ ಸಪೋರ್ಟಿಂಗ್ ಆಗಿ ಹೋಗ್ತಾ ಇದೆ. ಎಲ್ಲಿ ಅಭಾಸ ಮಾಡಲಿಕ್ಕೆ ನಾವು ಬಿಡಲಿಲ್ಲ. ಅಂದರೆ ಸಿನಿಮಾ ಒಂದು ಪಕ್ಕಾ ಸಿನಿಮಾ ಆಗಿ
ಆಗಬೇಕು ಅಂತ ನಮ್ಮದು ಭಾವನೆ ಇತ್ತು. ಅದಕ್ಕೆ ತಕ್ಕ ಮಾಡಿದ್ದೀವಿ ಸರ್. ನನ್ನ ಪಾತ್ರ ಇದು ನನ್ನ ಪಾತ್ರ ಮೇಡಮ್. ಎಲ್ಲೋಯ್ತು ಅದು? ಆಗೈತೆ, ಈಗಿಲ್ಲ. ನನ್ನ ಪಾತ್ರ ಸಪೋರ್ಟಿಂಗ್ ರೋಲ್ಸ್. ಓ ಇಲ್ಲಿ ಸರ್, ಇದು ಪ್ರಾಯ ನಿಜವಾಗಿ ಆಗಿದೆ. ನಾವೆಲ್ಲ ಹೌದೌದು ಪ್ರಾಯ ಆಗಿದೆ. ನನ್ನ ಪಾತ್ರ ಅಂತ ಹೇಳಬೇಕಾದ್ರೆ ಒಂದು ಸಪೋರ್ಟಿಂಗ್ ರೋಲ್ ಹೀರೋಗೆ. ಅದು ಸ್ಪೈನಲ್ ಕಾರ್ಡ್ ಯಾರಿದ್ದಾರೆ ಅದಕ್ಕೊಂದು ಸಪೋರ್ಟಿವ್ ಆಗಿರೋ ಒಂದು ರೋಲ್. ಅದು ಹಾಸ್ಯ ಪಾತ್ರ. ಅದು ರೇಣ ಹಾಂ ಹೇಳ್ಕೊಂಡದ್ದು ಸರ್. ಇಲ್ಲ ಸರ್, ಒಂದು 2-3 ಸಿನಿಮಾ ಅದು ಅವನೇ ಮಾಡಿದ್ದು. ಅದು ಮೊದಲು ನಾನು ಸಿನಿಮಾ ಮಾಡುವಾಗ ಅದಕ್ಕೆ ಮುಕ್ಕಾಲು ಭಾಗ ಕೆಲಸ ಅವನೇ ಮಾಡ್ತಾಯಿದ್ದೆ. ಅಂದರೆ ನಾನು ಫುಲ್ ರಂಗಭೂಮಿಯಲ್ಲಿ ಬ್ಯುಸಿ ಇರ್ತೇನೆ. ರಾತ್ರಿ ಬರ್ಬೇಕು 2 ಗಂಟೆ 3 ಗಂಟೆ. ನಾನು ಬೆಳಿಗ್ಗೆ ನನ್ನ ಕಣ್ಣು ಹೀಗಿರ್ತದೆ, ಅದು ನಿದ್ದೆ ಇಲ್ಲದೆ, ಆಗೆಲ್ಲ ಕೆಲಸ ಅವನೇ ಮಾಡಿದ್ದು. ಅದರಿಂದ ಬಿಹೈಂಡ್ ದ ಕ್ಯಾಮ್ರಾ ಒಳ್ಳೆ ಅನುಭವಸ್ಥ, ಒಳ್ಳೆ ಟೆಕ್ನಿಷಿಯನ್ ಅವ. ಅದು ಇವರಿಗೆ ಜೋಯಲ್ಗೆಲ್ಲ ಗೊತ್ತು, ಕೆಲಸ ಮಾಡಿದವರಿಗೆ ಎಲ್ಲ ಅವನೇ ಮಾಡಿದ್ದು. ಬಟ್ ಈ ನಿರ್ದೇಶನ ಮಾಡಬೇಕಾದ್ರೆ ಅವ ಸ್ಕ್ರೀನ್ ಪ್ಲೇಯಲ್ಲಿ ಅವ ಕೆಲಸ ಮಾಡ್ತಾಯಿದ್ದ. ಸ್ಕ್ರೀನ್ ಪ್ಲೇಯಲ್ಲಿ ಅವನ ವಿಷನ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು ಸರ್. 2 ಸಿನಿಮಾದಲ್ಲೂ ನಾನು ಹೇಳೋದಕ್ಕಿಂತ ಮೊದಲು ಒಂದೇ ಹೆಜ್ಜೆ ಮುಂದೆ ಹೋಗ್ತಾಯಿದ್ದ. ಆ ಧೈರ್ಯದಿಂದ ಮತ್ತೆ ಅವನೇ ನೀನೇ ಮಾಡು ಅಂತ ಹೇಳಿದ. ಹೌದು ಸರ್, ಸ್ಕ್ರೀನ್ ಪ್ಲೇ ಸರ್. ಇದರಲ್ಲಿ ಸ್ಕ್ರೀನ್ ಪ್ಲೇನೇ ಹೀರೋದ ಜೊತೆ ಆ ಪಾತ್ರಕ್ಕೆ ಅವ 100% ಕೊಟ್ಟಿದ್ದಾನೆ ಸರ್. ಆ ಪಾತ್ರ ಏನು ನಾವು ಸೃಷ್ಟಿ ಮಾಡಿದ್ದೀವಿ 100% ಕೊಟ್ಟಿದ್ದೀವಿ. ಮತ್ತು ಸಿನಿಮಾದಲ್ಲಿ ಶಿಲ್ಪಾ ಮ್ಯಾಮ್ ಹೇಳಿದ ಹಾಗೆ ಕಂಟೆಂಟೇ ದೊಡ್ಡ ಹೀರೋ. ಕಂಟೆಂಟ್ ಸ್ಟ್ರಾಂಗ್ ಇರುವಾಗ ಅದರ ಜೊತೆಗೆ ಹೋಗ್ತದೆ. ತುಂಬ ಇಂಪಾರ್ಟೆಂಟ್ ಸರ್. ಹೌದು ಸರ್, ಅದಕ್ಕೆ ಬೇಕಾಗಿ ಮಾಡಿದ್ವಿ ಸರ್. ಸಿನಿಮಾ ಒಂದು ನೆಲೆ ಸಿಗಬೇಕು. ಆಮೇಲೆ ಅವನ ಕೆಪ್ಯಾಸಿಟಿ, ಹೀರೋ ಮೆಟೀರಿಯಲ್, ಅವನ ಹತ್ರ ಏನು ಕೆಪ್ಯಾಸಿಟಿ ಇದೆ, ಆ್ಯಕ್ಟಿಂಗ್ ಆ್ಯಂಡ್ ಫೈಟ್ಸ್, ಡ್ಯಾನ್ಸ್ ಎಲ್ಲವೂ ಇದೆ ಅವನಿಗೆ. ಇದನ್ನು ಪರಿಚಯ ಆಗಿರಲಿಲ್ಲ ಸರ್ ಕನ್ನಡಕ್ಕೆ ಸರಿಯಾಗಿ. ಸಿನಿಮಾ ಮಾಡಿದ್ದಾನೆ, ಅದು ಪರಿಚಯ ಆಗಿರಲಿಲ್ಲ. ಅದನ್ನು ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮಗೆ. ಅದಕ್ಕೆ ತಕ್ಕ ನಮಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅವರು ನಮಗಿಂತ ಜಾಸ್ತಿ ಆಸೆ ಅವರು ಇಟ್ಕೊಂಡಿದ್ರು. ನಮ್ಮ ಅರ್ಜುನನ್ನು ಆಗ ಮಾಡಬೇಕು, ಹೀಗೆ ಮಾಡಬೇಕಂತ. ಅದೆರಡು ಒಟ್ಟಾಯಿತು ಸರ್. ಎಸ್ ಹೌದು, ಅದು ವೆಂಕಟ ಇನ್ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಅದು. ಹಾಂ ಇಲ್ಲ, ನಾನು ರಂಗಭೂಮಿಯಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ಮಾಡಿದ್ದೀನಿ, 1-2-3 ಮಾಡಿದ್ದೀನಿ. ಆಮೇಲೆ ತುಂಬ ದೇವರ ದಯದಿಂದ ತುಂಬ ಅವಕಾಶ ಬಂದಿತ್ತು ಆ ಟೈಮಲ್ಲಿ ನಮಗೆ. ಅಲ್ಲಿ ಫುಲ್ ಬ್ಯುಸಿ. ಅಂದರೆ 30 ದಿವಸದಲ್ಲಿ 33-34 ಪ್ರದರ್ಶನ ನಮಗೆ ಅಲ್ಲಿ ಆಲ್ರೆಡಿ ಬುಕ್ ಆಗಿರೋದ್ರಿಂದ ಇಲ್ಲಿ ಕರೆದಾಗ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ರಮೇಶ್ ಸರ್ ನನಗೆ ಬೈದಿದ್ದಾರೆ, 15 ದಿವಸ ಸಿನಿಮಾಕ್ಕಿಡು, 15 ದಿವಸ ನಾಟಕಕ್ಕಿಡಪ್ಪ ಅಂತ. ನನಗೆ ಬರಲಿಕ್ಕೆ ಆಗಲಿಲ್ಲ. ಈಗ ಭಾಳ ಬೇಸರ ಆಗ್ತಾಯಿದೆ. ಅಂದರೆ ನಮ್ಮವರನ್ನು ಬಿಡಲಿಕ್ಕೆ ಕಷ್ಟ ಆಗಿತ್ತು. ಅಂದರೆ ಆಗಿತ್ತು ಸಿನಿಮಾ ತೆಗೆದ್ರು ಮಾರೆ ಆ ಎಂಕಲ ನಾಟಕ ಮತ್ತು ಬರುವುಜಿ ಇಂಥ ಉದ್ಗಾರ ಎಲ್ಲ ಬಂತು. ಅವ್ರಿಗೂ ಅಲ್ಲೂ ಬೇಸರ ಮಾಡೋಂಗಿಲ್ಲ. ಮತ್ತು ನನ್ನ ಜೊತೆ ಒಂದು 32 ಮಂದಿ ಇದ್ದಾರೆ. ನಮ್ಮ ತಂಡ ಅಂದರೆ ಒಂದು 32 ಮನೆ ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಅವರಿಗೂ ಬೇಸರ ಆಗಬಾರ್ದು, ಎರಡೂ ಚಿಂತನೆ ಮಾಡಿದೆ ನಾನು ಇಲ್ಲಿ ಈ ಕಡೆ ಬಂದರೆ ಪಾಪ ನನ್ನ ತಂಡ ಅಲ್ಲಿ ಉಳಿದ್ಕೊಬಿಡ್ತಲ್ಲ ಅಂತ. ಮಿತ್ರರೇ, ನನ್ನ ಹೆಸರು ಯಶವಂತ್. ಇದು ನನ್ನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಾನು ಈ ಸರಿ ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಸ್ವಲ್ಪ ನರ್ವಸ್ನೆಸ್ ಇದೆ. ಹಾಗೆಯೇ ನನ್ನ ಜೊತೆ ನನ್ನ ಬ್ರದರ್ ಇದ್ದಾರೆ, ಸಾಗರ್ ಪೂಜಾರಿ. ನಾವು ಈ ಸಿನಿಮಾನು ಪ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಕ್ವಶನ್ಸ್ ಏನಾದರೆ ನೀವೇ ಕೇಳ್ಕೊಳ್ಳಿ. ಅವರೆಲ್ಲರೂ ಕ್ವೆಶನ್ಗಿಂತ ಮುಂಚೆ ನಂದೊಂದು ಕ್ವೆಶನ್. ಇಷ್ಟು ದೊಡ್ಡ ಸ್ಪೀಚ್ ಕೊಟ್ರಲ್ಲ ಸರ್ ನೀವು, ಇದಕ್ಕೆ ಯಾವಾಗಿಂದ ತಯಾರಿ ಮಾಡಿದ್ರಿ? ಇವಾಗಲೇ ಅಲ್ಲಿ ನೋಡಿ ಸ್ವಲ್ಪ ಟ್ರೈನ್ ಆಗಿ ಬಂದಿರೋದು. ಹಾಗೆಯೇ ನೆರೆದಿರುವಂಥ ಡಾಕ್ಟರ್ ದೇವದಾಸ್, ಹಾಗೆಯೇ ಶರ್ಮಿಳಾ ಮ್ಯಾಮ್, ಹಾಗೆಯೇ ಈ ಸಿನಿಮಾವನ್ನು ಪ್ರೆಸೆಂಟ್ ಮಾಡುವಂಥ ಗೋಲ್ಡನ್ ಮೂವೀಸ್ ಅವರ
ಶಿಲ್ಪ ಮ್ಯಾಮ್ ಹಾಗೆಯೇ ಗಣೇಶ್ ಸರಿ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಹೌದು ಸರ್, ಇದು ಮೊದಲನೇ ಸಿನಿಮಾ ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ಹಲೋ, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಾಗರ್ ಪೂಜಾರಿ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸ್ಟೋರಿ ರೈಟರ್ ದೇವದಾಸ್ ಕಾಪಿಕಾಡ್ ಸರಿಗೆ ಥ್ಯಾಂಕ್ಸ್ ಮಾಡ್ತೀನಿ. ಆಮೇಲೆ ನಮ್ಮ ಅರ್ಜುನ್ ಕಾಪಿಕಾಡ್ ಅವರಿಗೂ ತುಂಬ ಧನ್ಯವಾದ ಹೇಳ್ತೀನಿ, ಯಾಕಂದರೆ ಅವರು ತುಂಬ ಚೆನ್ನಾಗಿ ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ನನಗೆ ವೇದಿಕೆಯಲ್ಲಿ ಫಸ್ಟ್ ಟೈಮ್ ನಾನು ನಿಲ್ತಾ ಇರೋದು. ನನಗೆ ಅಷ್ಟೇನು ಮಾತಾಡಿ ಏನು ಅಭ್ಯಾಸ ಇಲ್ಲ, ಜಾಸ್ತಿ ಏನು ಮಾತಾಡಬೇಕಂತೇನು ಗೊತ್ತಿಲ್ಲ. ಆದರೆ ಎಲ್ಲರೂ ಬಂದು ಸಿನಿಮಾನ್ನು ನೋಡಬೇಕಂತ ಒಂದು ವಿನಂತಿ ಅಷ್ಟೇ. ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಂದು ವಂದನೆ. ಸೊ ಎಲ್ಲರೂ ಎಲ್ಲ ಮಾತಾಡಿ ಆಗಿದೆ. ಸೊ ಇನ್ನು ಉಳಿದಿರೋದಿಷ್ಟೇ, ನೀವು ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಎಲ್ಲರೂ ಬಂದು ಸಿನಿಮಾ ನೋಡೋ ಥರ ನೀವು ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸಂದೀಪ್ ಅವರೇ. ಇನ್ನು ಸಚಿನ್ ಸರ್. ನಮಸ್ತೆ ಎಲ್ರಿಗೂ. ಟಾಸ್ ತುಳು ಮತ್ತು ಕನ್ನಡ ಸಿನಿಮಾ. ನಾನು ತುಳು ಡಿಸ್ಟ್ರಿಬ್ಯೂಟರು. ತುಳು ವರ್ಷಕ್ಕೊಂದು 10-12 ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ಈ ಟಾಸ್ ಸಿನಿಮಾ ತುಂಬಾ ಸ್ಪೆಷಲ್ ಇದೆ ನನಗೆ, ಯಾಕೆಂದರೆ ನಾನು ಮತ್ತು ಅರ್ಜುನ್ ಅವರು ವಿ ಆರ್ ಕ್ಲಾಸ್ಮೇಟ್ಸ್. ಚಂಡಿಕೋರಿ ಸಿನಿಮಾ ಜೊತೆಗೆ ನಿರ್ಮಾಣ ಮಾಡಿದ್ದೀವಿ. ಸರ್ ಡೈರೆಕ್ಷನ್ ಮಾಡಿದ್ದಾರೆ, ವಿಚ್ ವಾಸ್ ರ್ಯಾನ್ ಫಾರ್ 200 days. ಸೊ ಈ ಒಂದು ಕನೆಕ್ಷನ್ ಏನಿದೆ ನಮ್ಮದು, ಆ ಟೈಮಲ್ಲಿ ಏನು ಎಫರ್ಟ್ ಹಾಕ್ತಿದ್ವಿ ಅದೇ ಎಫರ್ಟ್ನ ಇಲ್ಲಿ ಹಾಕಿಬಿಟ್ಟು ಈ ಸಿನಿಮಾ ರೆಡಿಯಾಗಿದೆ. ಅರ್ಜುನ್ ಫುಲ್ ಫ್ಲೆಜ್ಜಲ್ಲಿ ಡೈರೆಕ್ಷನ್, ಐ ಥಿಂಕ್ 4th ಸಿನಿಮಾ. ತುಂಬಾ ಎಫರ್ಟ್ ಹಾಕಿದ್ದಾರೆ, ಯಾಕೆಂದರೆ ಎಲ್ರಿಗೊಂದು ಯೂಶ್ವಲಿ ಏನಿರುತ್ತೆ ಅಂತ ಹೇಳಿದರೆ ತುಳು ಸಿನಿಮಾ ಅಂತ ಆದ ಕೂಡಲೇ ಮೇ ಬಿ ಡಬ್ಡ್ ವರ್ಷನ್ ಬಂದಿರುತ್ತೆ ಅಥವಾ ಅಲ್ಲಿದ್ದೆ ಅಂತ ಆ ಫ್ಲೇವರ್ ಅಂತ ನೆನೆಸ್ಕೊಂಡಿರ್ತಾರೆ. ಇಲ್ಲ, ಈ ಸಿನಿಮಾದ್ದು ಇದರ ವಿಶೇಷತೆಯೇ ಅದು. ಈ ಸಿನಿಮಾ ಕನ್ನಡದಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ, ತುಳುವಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ. ಸೊ ಕನ್ನಡ ರೀಜನ್ ಏನಿದೆ, ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ, ಕುಂದಾಪುರ, ಮೈಸೂರು, ಸೊ ಆ ಬೆಲ್ಟಲ್ಲೆಲ್ಲ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದೇ ರೀತಿ ಮಂಗಳೂರು ಬೆಲ್ಟಲ್ಲಿ ನಾವು ತುಳುವಲ್ಲಿ ಟ್ರೈ ಮಾಡ್ತಿದ್ದೀವಿ. ಅದ್ರ ಜೊತೆ ತುಳುವಿಗೆ ನಮಗೆ ಅಡಿಷ್ನಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಮುಂಬೈ, ದುಬೈ ಆಗಿರ್ಬೋದು, ಒಮಾನಿ, ಗಲ್ಫ್ ಕಂಟ್ರೀಸ್ ಎಲ್ಲ ಅಡಿಷ್ನಲ್ ಮಾರ್ಕೆಟ್. ಅದೇ ರೀತಿ USA ಆಗಿರ್ಬೋದು, ಆಸ್ಟ್ರೇಲಿಯಾ, ಇಂಥ ಎನ್ಕ್ವೈರಿ ಇದೆ. ಪಿಕ್ಚರ್ ಮೂವಿನೂ ಕೂಡ ಈಗ ನೆಕ್ಸ್ಟಿಗೆ ದುಬೈಯಲ್ಲಿ ಪ್ಲ್ಯಾನ್ ಆಗ್ತಿದೆ, ಬೇಗನೆ ರಿಲೀಸ್ ಇದೆ. ಸೊ ಇಟ್ಸ್ ಎ ಡಿಫ್ರೆಂಟ್ ಮಾರ್ಕೆಟ್. ಸೊ ಇದನ್ನೆರಡನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಬಜೆಟಲ್ಲಿ ಕೊಡಬೇಕು ಅಂತ ಟೀಮ್ ಬಂದಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಪ್ರೊಡ್ಯೂಸರ್ಸ್ ಆಲ್ಸೋ. ಆ್ಯಂಡ್ ಐ ಸ್ಪೆಷಲಿ ಥ್ಯಾಂಕ್ಸ್ ಗೋಲ್ಡನ್ ಮೂವೀಸ್, ಯಾಕೆಂದರೆ ಒಂದು ಪಿಕ್ಚರ್ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಂಗೆ ಸಿಕ್ತು. ಇಟ್ಸ್ ರಿಯಲಿ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಅದ್ರ ಜೊತೆ ಈ ಒಂದಷ್ಟು ಕೊಲ್ಯಾಬ್ರೇಷನ್ಸ್ ನಲ್ಲಿ ನಾನು ಕೂಡ ಒಂದು ಚಿಕ್ಕ ಭಾಗಿಯಾಗಿದ್ದೀನಿ ಅಂತ ಹೇಳಿ ನಂಗೆ ಖುಷಿ ಆಗ್ತಾಯಿದೆ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿ ಆಗ್ತಿದೆ. ಸೊ ನಿಮ್ಮ ಮುಂದೆ ಸಿನಿಮಾ ಇಡ್ತಿದ್ದೀವಿ, ಎಲ್ಲರೂ ನೋಡಿ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನು ಏನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದುಲ್ಲದೆ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲಿರ್ದಾದೆ ಅನೆ ಮೂಲುಲ್ಲೆ ಅಂಚನೆ ಮೈ ವೈಫ್ ಕಾವ್ಯ and my daughter who is 6 years old. I would like to thank from there because struggle ಆಗಿರಲಿ, ಆ ಜರ್ನಿ ಆಗಿರಲಿ ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ another very importantly, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ ಆ್ಯಂಡ್ ಅದರ್ ನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ
ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟೆನ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಇಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದು ಹೆಸರೇನಿದೆ ನನಗೆ, ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳ್ಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇಲ್ಲಿ ನನ್ನ ಇದ್ದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಜಾಯಲ್ ಮೈ ಬ್ರದರ್, ತುಂಬ ಒಳ್ಳೆ ಟೆಕ್ನಿಷಿಯನ್ ಮ್ಯಾಮ್. ಆವಾಗ ಹೇಳಿದಾಗೆ ಡ್ಯಾಡಿ, ಈವನ್ ಶಿವನ್ನ, ಯಾಕಂದರೆ ದಟ್ಸ್ ಅ ಗ್ರೇಟ್ ಥಿಂಗ್. ಒನ್ ಮೋರ್, ಐ ಆಮ್ ರಿಯಲಿ ಸಾರಿ, ಮರ್ತೇ ಬಿಟ್ಟಿದ್ದೆ. ನನ್ನ ಸೆಕೆಂಡ್ ಸಾಂಗ್ ಅದು ದೇವಸ್ಥಾನ. ನಮಗೆ ದೊಡ್ಡಮನ ಅಂದರೆ ದೇವಸ್ಥಾನ. ಶಿವನ್ನ ಅಷ್ಟು ಗ್ರೇಸ್ ಆಗಿ, ಬೀಯಿಂಗ್ ಸಚ್ ಅ ಲೆಗಸಿ, ಸಚ್ ಅ ಬಿಗ್ ಆರ್ಟಿಸ್ಟ್, ನಮಗೆ ಒಂದು ಹಾಡನ್ನು ಬ್ಯೂಟಿಫುಲ್ ಆಗಿ ಅಂದರೆ ಆ ಪ್ರೀತಿಯಿಂದ ಅದನ್ನು ರಿಲೀಸ್ ಮಾಡಿಕೊಟ್ರು. ಸೊ ಶಿವನನಿಗೆ ಇಲ್ಲೇ ನಾನು ತಲೆಬಾಗಿಸಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅಂಥದ್ದೊಂದು ಹೃದಯವಂತಿಗೆ ಇರೋದು ನನಗೆ ತುಂಬ ಭಯಂಕರ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಶಿವಣ್ಣ, ನಿಮ್ಗೂ ತುಂಬ ಥ್ಯಾಂಕ್ ಯು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಕ್ಕೆ. ಆ್ಯಂಡ್ ದೀಕ್ಷಿತ್ ಆಲ್ಸೋ ಫಾರ್ ಕ್ರಿಯೇಟಿಂಗ್ ಸಚ್ ಅ ಡ್ಯಾನ್ಸೇ ಬರೋದಿಲ್ಲ ಮಾರೆ, ಕಾಲು ಹೋದರೆ ಕೈ ಬರೋದಿಲ್ಲ ಕೆಲವೊಂದು ಸರಿ, ಆದರೆ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಬ್ಯೂಟಿಫುಲ್ ಹೀರೋಯಿನ್, ಹೇಗೆ ಇದ್ದೀರಿ? ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಯಾಕಂದರೆ ಕೆಲವೊಂದು ಸರಿ ನಮಗೆ ಭಾಷೆ ಅಷ್ಟು ಕರೆಕ್ಟಾಗಿ ಬರದಿದ್ದ ಕಾರಣ, ಬಟ್ ಶೀಸ್ ಅ ಕನ್ನಡಿಗ ಓನ್ಲಿ, ಶೀಸ್ ಅ ಕರ್ನಾಟಕದಲ್ಲಿ ಹುಟ್ಟಿದಂಥ ಹುಡುಗಿ. ಆದರೆ US ಅಲ್ಲಿ ಇದ್ದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಭಾಷೆ ಬರೋದು, ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಸೊ ರಿಯಲಿ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಮೈ ಬ್ರದರ್, ಮೈ ಬಿಗ್ ಬ್ರೋಯ್ ಮನಿ ಅಣ್ಣ. ಯಾಕಂದರೆ ನಾನು ನಾನು ಹಾಡಲ್ಲ, ಆ್ಯಕ್ಚುಲಿ ಹಾಡಲ್ಲ. ನಾನು ಬಾತ್ರೂಮ್ ಸಿಂಗರ್ ಬೇಸಿಕ್ಲಿ. ಸೊ ನಾನು ಬಾತ್ರೂಮಲ್ಲಿ ಹಾಡೋದು ಜಾಸ್ತಿ ಕೇಳ್ತಿದ್ದು ನನ್ನ ಅಮ್ಮ ಹೊರಗಿಂದ, ಕಿಚನಿಂದ. ಸೊ ಒಂದು ಹಾಡು ಇವನು ಹಾಡ್ತಾನೆ ಅಂತ ಹೇಳಿ ಮನೆಯನ್ನಾಗೆ ಹೇಳಿಸಿ ನನ್ನ ಕೈಯಿಂದ ಹಾಡಿಸಿ ಇವತ್ತು ನಾನು ಹಾಡಿದಂಥ ಎಲ್ಲ ಸಾಂಗು ಆಲ್ಮೋಸ್ಟ್ 10 million ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನಿಯಣ್ಣ. ಆ್ಯಂಡ್ ವಂಡರ್ಫುಲ್. ನನಗೆ ಈ ಸಿನಿಮಾ ಮಾಡಿದಾಗ ಮೇಜರ್ ಸ್ಟ್ರೆಂತ್ ಬೇಕಿದ್ದದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಮ್ಯೂಸಿಕ್, ಅದರಲ್ಲಿ ಕಂಪ್ಲೀಟ್ ಸ್ಟ್ರೆಂತ್ ನನಗೆ ನನ್ನ ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ 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 ಕೃತಿ ಮ್ಯಾಮ್, ಅಮ್ಮವನ್ನ ಬೇಜಾರ ನೀನು ಹೀರೋಯಿನ್ ಲಾಗ ಬಿದ್ದಾಡ್ದು ಇದ್ದಾರೆ. ಕೃತಿ ಮ್ಯಾಮ್, ಯು ವಿಲ್ ಸಿ ವಾಟ್ ಮ್ಯಾಮ್, ಅವು ಫೋಟೋ ಉಂಟು, ಹಾಂ ಇವಾಗಲ್ಲಿ ಹಾಕಿದ್ದೀನಿ ಮ್ಯಾಮ್. ಆದರೆ ಸಿನಿಮಾ ನೋಡಿದ ಮೇಲೆ ನಾವೆಲ್ಲ ಚಿಕ್ಕದು ಕಾಣ್ತೀವಿ, ಇದು ಮಾತ್ರ ನಾನು ಪಕ್ಕಾ ಹೇಳ್ತೀನಿ ಮ್ಯಾಮ್. ಬಿಕಾಸ್ ಕೃತಿ ಮ್ಯಾಮ್ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲರೂ ನೋಡುವಂಥದ್ದು. ಇಟ್ ಇಸ್ ವೆರಿ ಸ್ಪೆಷಲ್. ಆ್ಯಂಡ್ ಶೀ ಈಸ್ ದ ಸಿನಿಮಾ, ಶೀ ಈಸ್ ದ ಸಿನಿಮಾ. ಅವು ಪಂಡಿನೇಕು ಕೂಡ ರಿಟರ್ನ್ ಇಜ್ಜಾತೆ. ಆ್ಯಂಡ್ ಅದ್ರ ಜೊತೆ ಐ ವುಡ್ ಲೈಕ್ ಟು ಕಾಲ್ ಮೈ ಬ್ರದರ್ಸ್ ಸಂದೀಪ್ ಶೆಟ್ಟಿ ಆ್ಯಂಡ್ ಸಚಿನ್ ಆಲ್ಸೋ ಆನ್ ಸ್ಟೇಜ್. ದೆರ್ ಇಸ್ ಒನ್ ರೀಸನ್ ಫಾರ್ ದ್ಯಾಟ್. ಯಾಕಂತ ಹೇಳಿದರೆ ಬೋತ್ ಆಫ್ ದೆಮ್ ವಿಷಯ ಏನಂತ ಹೇಳಿದರೆ, ಒಂದು ಸಿನಿಮಾ ಮಾಡಿದಾಗ ಮ್ಯಾಮ್ ಯು ನೀಡ್ ಅ ಟೀಮ್, ಯು ನೀಡ್ ಅನ್ ಎಕ್ಸಾಕ್ಟ್ ಟೀಮ್. ಆ್ಯಂಡ್ ಇಲ್ಲಿ 100 ಜನ, ಅಲ್ಲಿ 100 ಜನ ಇದೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ದೇ ಲುಕ್ ಲೈಕ್ 2 people, ಬಟ್ ಒಂದು 100 ಜನ ಕೊಡುವಂಥ ಆ ಶಕ್ತಿನ ನನಗೆ ಅವ್ರು ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಸಚಿನ್, ಥ್ಯಾಂಕ್ ಯು ಸೋ ಮಚ್.
ಬಿಕಾಸ್ ಇಂಥ ಸಿನಿಮಾ ಮಾಡಬೇಕಾದ್ರೆ ಐ ಹ್ಯಾಡ್ ದಟ್ ವಿಷನ್ ಕಿ ಎರಡು ಲ್ಯಾಂಗ್ವೇಜ್ಗೂ ತುಳುಗೂ ಬ್ಲೆಂಡ್ ಆಗಬೇಕು, ನಮ್ಮ ಕನ್ನಡ ಭಾಷೆಗೂ ಬ್ಲೆಂಡ್ ಆಗಬೇಕು. ಆ ಥರ ಸಿನಿಮಾ ಮಾಡೋಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಯಾರನ್ನಾದರೂ ಶಬ್ಬು, ನಿಮಗೆ ದೊಡ್ಡ ಥ್ಯಾಂಕ್ಸ್, ಯಾಕಂದರೆ ತುಂಬ ದೊಡ್ಡದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಬಿಡಿ ಅಣ್ಣ. ಹಾಗೆ ಕಟಿಂಗ್ ಮೀಡಿಯಾ ಲಿಖಿತ್, ಥ್ಯಾಂಕ್ ಯು ಸೋ ಮಚ್. ಆ ಪೋಸ್ಟರ್ ಬ್ಯೂಟಿಫುಲ್ ಆಗಿ ಮಾಡಿದೆ ಮಗ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರಿ ಇನ್ಕೆ ಅವಪಾನಂದಕ್ಕಲ್ವ ನಾನು ಮದರ್ಸ್ ಸರ್ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಸರ್. ಟಾಸ್ ಸಿನಿಮಾದಲ್ಲಿ ಇಟ್ಸ್ ಅ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಸರ್. ಈಗ ಪೋಸ್ಟರಲ್ಲಿ ನೋಡಿದಾಗೇ ದಿಸ್ ಇಸ್ ಸಮಥಿಂಗ್ ಒಂದು ಎಲ್ಲ ಇರುವಂಥ ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾದಲ್ಲಿ ಎಲ್ಲ ಎಮೋಷನ್ಸನ್ನು ವೆರಿ ನೀಟ್ಲಿ ಪಿಂಚ್ ಮಾಡಿ ಬರುವಂಥದ್ದು. ಒಂದು ಸಿನಿಮಾ ಬಂದಾಗ ನಾವು ಒಂದು ಕೆಲವೊಂದು ಸರಿ ಹೇಳ್ತೀವಿ ಸರ್, ಕಾಮಿಡಿ ಸಿನಿಮಾ, ರೊಮ್ಯಾಂಟಿಕ್ ಸಿನಿಮಾ, ಆ್ಯಕ್ಷನ್ ಸಿನಿಮಾ. ಇದೊಂದು ಪ್ರಾಪರ್ ಬ್ಲೆಂಡ್ ಸರ್. ಇದು ಮಾಡೋಕ್ಕೆ ನಮಗೆ ಯಾಕೆ ಈಸಿ ಆಯ್ತು ಅಂತ ಹೇಳಿದೆ ಸರ್, ನಾವು ಮಂಗಳೂರಲ್ಲಿ ಮಾಡಬೇಕಾದ್ರೆ ವಿ ಆರ್ ವೆರಿ ಸ್ಟ್ರಾಂಗ್ ವಿತ್ ಕಾಮಿಡಿ ಆ್ಯಂಡ್ ಒಂದು ರಾಮ್ ಕಾಮ್, ಇಷ್ಟರಲ್ಲಿ ನಾವು ಭಯಂಕರ ಸ್ಟ್ರಾಂಗ್ ಇರ್ತೀವಿ. ಸೊ ಈ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅಂತ ಹೇಳಿದಾಗ ಒಂದು ಅಷ್ಟು ಸೆಂಟಿಮೆಂಟ್ಸ್, ಅಷ್ಟು ವ್ಯಾಲ್ಯೂಸ್, ಆ ರಿಲೇಷನ್ಶಿಪ್ಗೆ ಇರುವಂಥ ಒಂದು ಅಷ್ಟು ಸ್ಟ್ರಾಂಗ್ ವ್ಯಾಲ್ಯೂಸ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ ಸರ್. ಆ್ಯಂಡ್ ಅದು ಡೆಫಿನೆಟ್ಲಿ ಎಲ್ಲ ರೀತಿಯ ಆಡಿಯನ್ಸಿಗೆ ಐ ಆಮ್ ವೆರಿ ಡ್ಯಾಮ್ ಶ್ಯೂರ್ ಸರ್ ಅದು ರೀಚ್ ಆಗುತ್ತೆ ಸರ್. ಸರ್ ನನಗೆ ಸಿನಿಮಾ ಅಂದರೆ ಇಷ್ಟ ಸರ್. ನಾನು ಆ್ಯಕ್ಚುಲಿ ಸಿನಿಮಾ ಅಂದರೆ ಐ ವಿಲ್ ಡೂ ಎನಿಥಿಂಗ್ ಫಾರ್ ಸಿನಿಮಾ, ಯಾವ ರೀತಿದೂ ಮಾಡ್ತೀನಿ ಸರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ದಿ ಸಿನಿಮಾ ಅಂತ ಹೇಳಿದರೆ ಇದು ನನಗೆ ತುಂಬ ಹತ್ತಿರವಾದಂಥದ್ದು. ಇದರಲ್ಲಿ ಒಂದು ಥಿಯೇಟರ್ ಬ್ಯಾಕ್ಡ್ರಾಪ್ ಇದೆ ಸರ್, ಥಿಯೇಟರ್ಸ್ ಹಿಂದೆ. ಆ್ಯಂಡ್ ನಾನು ಇವಾಗ ನಿಂತಿದ್ದು, ಊಟ ಮಾಡಿದ್ದು, ಕಲ್ತಿದ್ದು, ಮನೇಲಿ ಇರೋದು, ಇದಕ್ಕೆಲ್ಲ ಕಾರಣ ನಮಗೆ ಥಿಯೇಟರ್ ಸರ್. ನಮಗೆ ಊಟ ಹಾಕಿದ್ದೆಲ್ಲ ಥಿಯೇಟ್ರೇ. ಸೊ ನನ್ನ ಪರ್ಸ್ನಲಿ ನನ್ನ ಹಾರ್ಟಿಗೆ ಭಯಂಕರ ಹತ್ತಿರವಂಥ ಸಿನಿಮಾ ಸರ್ ಇದು. ಆ್ಯಂಡ್ ಐ ಆಮ್ ಶ್ಯೂರ್ ಒಂದು ಆರ್ಟಿಸ್ಟ್ ಅಂತ ಹೇಳಿದಾಗ ಈಸ್ ಅ ವೆರಿ ಯೂನಿವರ್ಸಲ್ ಕಾನ್ಸೆಪ್ಟ್. ಥಿಯೇಟರ್ ಅಂತ ಹೇಳಿದಾಗ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಎಲ್ಲ ಊರಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಅಂತ ಇರ್ತಾನೆ. ಸೊ ಅದರ ಹಿಂದೆ ಆ ಲೆಗಸಿ ಮೇಲೆ ಆಗಿರುವಂಥದ್ದೊಂದು ಕತೆ ಸರ್ ಇದು. ಸಾರಿ ಸರ್. ಎಸ್ ಸರ್, ನಾವು ಯಾವ ಅಂಶ ಸರ್ ಇದು ಇಟ್ಸ್ ನಾನು ಹೇಳಿದಾಗೆ ಸರ್ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ. ಇದರಲ್ಲಿ ವೆರಿ ಕಲ್ಚರಲ್ ಇದಕ್ಕಿಂತ ನಮ್ಮ ಮಂಗಳೂರಲ್ಲಿ ಆ ಥಿಯೇಟರ್ ಬ್ಯಾಕ್ಗ್ರೌಂಡ್ ವೆರಿ ಸ್ಟ್ರಾಂಗ್ ಇದೆ ಸರ್. ಕಂಟಿನ್ಯೂಸ್ 365 ಡೇಸಲ್ಲಿ ಹೇಳಿದಾಗ 200 ಡೇಸ್ ಕಂಟಿನ್ಯೂಸ್ ಥಿಯೇಟರ್ಸ್ ಇರೋದ್ರಿಂದ ಸೊ ಆ ಒಂದು ಥಿಯೇಟರ್ ಹೆಂಗಿದೆ, ಅದರ ಆರ್ಟಿಸ್ಟ್ ವ್ಯಾಲ್ಯೂ ಹೆಂಗಿದೆ, ಅದನ್ನು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ ಅದ್ರ ಸುತ್ತ ಒಂದು ಒಳ್ಳೆಯ ಕಥೆಯನ್ನು ಕಟ್ಟಿ ಮಾಡಿದಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ನಾವು ಮಂಗಳೂರಲ್ಲಿ ಮಾಡಿದ್ರಿಂದ ಆಲ್ ದಿ ಆರ್ಟಿಸ್ಟ್, ಅದರಲ್ಲೂ ಕೂಡ ನಮಗೆ ಪ್ರಕಾಶ್ ತುಮಿನಾಡ್ ಮತ್ತು ದೀಪಕ್ ರೈ ಇವರು ನಮ್ಮ ಕನ್ನಡ ಸಿನಿಮಾ ಅಂತ ಬಂದಾಗ ಅದರಲ್ಲಿ ಕಾಮಿಡಿಯನ್ಸ್ ಆಗಿದ್ದಾರೆ. ಮಂಗಳೂರಿಗೆ ಹೋದಾಗ ಅರವಿಂದ್ ಬೋಲಾರ್ ಸರ್ ಹಾಗೆ ಭೋಜರಾಜ್ ವಾಮಂಜು ಸರ್. ಸೊ ಈ ಎರಡು ಆರ್ಟಿಸ್ಟ್ ನಮಗೆ ಚೇಂಜ್ ಆಗ್ತಾರೆ. ಆ್ಯಂಡ್ ಎಸ್ ಸರ್, ಅದೇ ಸರ್. ಇಲ್ಲ ಸರ್, ನಾನು ಅದೇ ಹೇಳಿದೆ ಸರ್, ಕನ್ನಡ ಮತ್ತು ತುಳುಗೆ ಬಂದಾಗ ದೆರ್ ಇಸ್ ಅ ಸ್ಲೈಟ್ ಚೇಂಜಸ್ ಆಗುತ್ತೆ. ಸೊ ಈ ಎರಡು ಎಲಿಮೆಂಟ್ಸ್ನ ಪ್ರಾಪರ್ ಆಗಿ ಬ್ಲೆಂಡ್ ಮಾಡಿ ನಮ್ಮ ತುಳು ಆಡಿಯನ್ಸ್ ಹಾಗೆ ಕನ್ನಡದ ಮಹಾನ್ ಆಡಿಯನ್ಸಿಗೆ ನಮಗೆ ರೀಚ್ ಆಗೋ ಥರ ಯಾವ ಥರ ಸ್ಕ್ರಿಪ್ಟ್ ಬೇಕು. ಇನಿಷಿಯಲಿಂದ ಇದು ಫಸ್ಟ್ ಡ್ರಾಫ್ಟ್ ಅಲ್ಲ ಸರ್, ಈ ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ 9th ಡ್ರಾಫ್ಟ್ ಇದು ಓಕೆ ಆಗಿರೋದು. ಸೊ ಅದ್ರ ಮೇಲೆ ವರ್ಕ್ ಮಾಡಿ ಯಾವ ರೀತಿ ಎಲ್ಲ ಆಡಿಯನ್ಸ್ನ ಟ್ಯಾಪ್ ಮಾಡ್ಬೋದು, ಮಂಗಳೂರಲ್ಲಿ ಹೇಗೆ ಮಾಡ್ಬೋದು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡಿ ಬ್ಲೆಂಡ್ ಮಾಡಿರೋದು ಸರ್. ಸ್ಕ್ರಿಪ್ಟಲ್ಲಿ ಏನು ಚೇಂಜಸ್ ಇಲ್ಲ, ಬರೀ ಒಂದು ಆರ್ಟಿಸ್ಟ್ ಆಚೆ ಎರಡು ಚೇಂಜ್ ಆಗಿದ್ದಾರೆ. ಇಲ್ಲ ಸರ್, ಪ್ರತಿ ಒಂದು ಶಾಟ್, ವೈಡ್ ಶಾಟಿಂದ ಹಿಡಿದು ಎಲ್ಲ ಶಾಟ್ನೂ 2 ಸತಿ ನಾವು ಶೂಟ್ ಮಾಡುವಂಥದ್ದು. ದೇರ್ ಇಸ್ ನೋ ಚೀಟಿಂಗ್, ಪ್ಯೂರ್ ಸರ್. ಡೆಫಿನೆಟ್ಲಿ ಬಜೆಟ್ ವೈಸ್ ಪ್ರೊಡ್ಯೂಸರ್ಸ್, ನಾನು ಅದಕ್ಕೆ ಸರ್ ಫಸ್ಟಿಗೇನೆ ಥ್ಯಾಂಕ್ ಯು ಹೇಳಿದೆ. ಯಾಕಂತ ಹೇಳಿದರೆ ನಮ್ಮ ವಿಷನ್ ಆ ಥರ ಇದ್ದಾಗ ಡೆಫಿನೆಟ್ಲಿ ಒಂದು ಸ್ವಲ್ಪ ನಾವೊಂದು 40 ಡೇಸಲ್ಲಿ ಮುಗಿಸುವಂಥದ್ದು ಒಂದು 60 ಡೇಸ್ವರೆಗೆ ಹೋಗುತ್ತೆ, ಒಂದು 15-20 ಡೇಸ್ ಆಚೆ ಈಚೆ ಆಗುತ್ತೆ. ಬಿಕಾಸ್ ಎವ್ರಿ ಶಾಟ್ ಇಸ್ ಟೇಕನ್ ಟ್ವೈಸ್ ಆ್ಯಂಡ್ ಎವ್ರಿ ಶಾಟ್ ಹ್ಯಾಸ್ ಅ ರೀಟೇಕ್ ಥ್ರೈಸ್. ಸೊ ಎವ್ರಿ ಸೀನಿಗೆ ಒಂದು 2 ಗಂಟೆಯಲ್ಲಿ ಮುಗಿಸುವಂಥದ್ದು ವಿಲ್ ಟೇಕ್ another 4 to 5 hours. ಸೊ ಡೆಫಿನೆಟ್ಲಿ ಬಜೆಟ್ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಸರ್. ಬಟ್ ಐ ಥಿಂಕ್ ಟು ಗಿವ್ ಜಸ್ಟಿಸ್ ಟು ದಿಸ್ ಸಿನಿಮಾ, ಆ ಹರಿಬರಿ ಮಾಡದೆ ಒಂದು ನೀಟಾಗಿ ಅದನ್ನು ಕನ್ವೆ ಮಾಡೋದಕ್ಕೆ ಐ ಥಿಂಕ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಅ ಲಾಟ್, ಬೋತ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಹೌದು ಹೌದು ಸರ್, ಎಸ್ ಸರ್.
ರೀಲಾಂಚ್ ಅನ್ನೋದಕ್ಕಿಂತ ಸರ್ ಐ ಥಿಂಕ್ ಒಂದು ಕಲಾವಿದನಿಗೆ ಲಾಂಚ್ ಅಂತ ಇಲ್ಲ ಸರ್. ನನ್ನ ಪರ್ಸ್ನಲ್ ಬಿಲೀಫ್ ಎವ್ರಿ ಸಿನಿಮಾ ಇಸ್ ಅ ಲಾಂಚ್ ಫಾರ್ ಅನ್, ಎವ್ರಿ ಫ್ರೈಡೇ ಚೇಂಜಸ್ ಫಾರ್ ಅನ್ ಆರ್ಟಿಸ್ಟ್. ಸೊ ನನ್ನ ಪರ್ಸ್ನಲಿ ನನಗೇನಂತ ಹೇಳಿದ್ರೆ ಈ ಸಿನಿಮಾ ಆ ಒಂದು ಬೇರೆ ಎಲಿಮೆಂಟ್ಸ್ ನನಗೆ ಟಚ್ ಆಗುವಂಥದ್ದಿದೆ ಸರ್. ಸೊ ನಾನು ಅವಾಗ ಹೇಳಿದಾಗ ಈ ಸಿನಿಮಾ ನಮಗೆ ತುಂಬ ಹತ್ತಿರ, ಬಿಕಾಸ್ ಅಷ್ಟೊಂದು ಎಲಿಮೆಂಟ್ಸ್ ಇತ್ತು ಈ ಸಿನಿಮಾದಲ್ಲಿ. ಆ್ಯಂಡ್ ಒಂಥರ ಈ ಸಿನಿಮಾ ನನಗೆ ಒಂದು ಲಾಂಚ್ ಥರನೇ ಅಂತಲೇ ನಾನು ಅಂದ್ಕೊಳ್ತೀನಿ ಸರ್, ಬಿಕಾಸ್ ಐ ಕುಡ್ ಡೂ ವಾಟ್ ಎವರ್ ಐ ಕುಡ್ ಆ ಥರ. ನಾನು ಯಾವತ್ತೂ ಆ ಲೇಟ್ ಅನ್ನೋ ಪದ ನನಗೆ ಬರೋದಿಲ್ಲ ಸರ್. ಆ 14 ಇಯರ್ಸ್ ಏನಿದೆಯಲ್ಲ ಸರ್, ಪ್ರತಿ ವರ್ಷ ಆ ವರ್ಷದಲ್ಲಿರೋ ಪ್ರತಿ ದಿನವೂ ನನಗೆ ಸಿನಿಮಾ ಕಲಿಸ್ಕೊಟ್ಟಿದೆ. ದೇರ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಲರ್ನ್ಡ್. ಸೊ ಆ ಒಂದು ನನ್ನ ಕೈಯಿಂದ ಈ ಥರದ್ದು ಒಂದು ಸ್ಟೆಪ್ ತೆಗಿಬೋದಂತ ನನಗೆ ಅನಿಸಿದಾಗ ಮಾತ್ರ ನಾನು ಸಿನಿಮಾ ಮಾಡೋಕ್ಕೆ. ಇನ್ ಕೇಸ್ ಅನಿಸಿಲ್ಲ ಅಂದರೆ ಇನ್ನೊಂದು 2 ವರ್ಷ ನಾನು ಸಿನಿಮಾ ಮಾಡಲ್ಲ. ಸೊ ಆ ಒಂದು ಫೀಲಿಂಗಿಂದ ನಾನು ಸಿನಿಮಾ ಮಾಡಿದೆ ಸರ್. ಯಾ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಟಫ್ ಟಾಸ್ಕ್ ವೆರಿ ಟಫ್ ಟಾಸ್ಕ್. ಆದರೆ ವಿ ವರ್ ವೆರಿ ಶ್ಯೂರ್ ಅಬೌಟ್ ಯಾವ ಥರ ಯಾವ ಎಲಿಮೆಂಟ್ನ ಎಲ್ಲಿ ಪ್ಲೇಸ್ ಮಾಡಬೇಕಂತ. ಸೊ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅನ್ನೋದು ಈಸ್ ಅ ಡಿಫ್ರೆಂಟ್ ಜಾನರ್ ಆಲ್ ಟುಗೆದರ್. ಈಗ ರೊಮ್ಯಾನ್ಸ್ ಒಂದು ಜಾನರ್ ಆಗಿದ್ರೆ, ಆ್ಯಕ್ಷನ್ ಒಂದು ಜಾನರ್ ಆಗಿದ್ರೆ, ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಈ ಟೋಟಲ್ ಒಂದು ಬ್ಲೆಂಡೇ ಒಂದು ಜಾನರ್. ಸೊ ಈ ಜಾನರ್ನ ಬ್ಲೆಂಡ್ ಮಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ನನಗಿಲ್ಲ, ಆ ಆಡಿಯನ್ಸ್ಗೂ ಈ ಆಡಿಯನ್ಸ್ಗೂ. ಇಫ್ ಯು ಈ ಸಿನಿಮಾ ಬಂದಾಗ ನಿಮಗೆ ಎಷ್ಟು ಬೇಕಿದ್ರೂ ನಗ್ಬೋದು, ಅದ್ರ ಜೊತೆ ಕೂಗ್ಬೋದು, ಆ ಡ್ರಾಮಾಗೆ ಕನೆಕ್ಟ್ ಆಗ್ಬೋದು. ಸೊ ಇದು ಎಲ್ಲ ಬ್ಲೆಂಡ್ ಮಾಡಿಕೊಂಡು ದಟ್ಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಜಾನರ್ ಅಂತ. ಎಸ್ ಸರ್. ಅಂದ್ರೆ ತುಳುವಲ್ಲಿ ಕಾಮಿಡಿ ನೀವು ಕ್ರಿಯೇಟ್ ಮಾಡಿರ್ತೀರಾ, ಅದನ್ನ ಕನ್ವರ್ಷನ್ ಮಾಡ್ಬೇಕಲ್ಲ? ಇಲ್ಲ ಸರ್, ಯಾಕಂದ್ರೆ ಅವಾಗ ದೇವದಾಸ್ ಕಾಪಿಕಾಡ್ ಸರ್ ಹೇಳಿದ್ರು, ಬೇಸಿಕ್ಲಿ ಸಿನಿಮಾದ ಲೈನ್ ಜೊತೆನೆ ಕಾಮಿಡಿ ಇರೋದ್ರಿಂದ ವಿ ಡಿಂಟ್ ಹ್ಯಾವ್ ಟು ಆಲ್ಟರ್ ಸರ್. ಸೊ ಬರೀ ಆರ್ಟಿಸ್ಟ್ ಅಂತ ಹೇಳಿದಾಗ ಪ್ರಕಾಶನ್ನ ಮತ್ತು ದೀಪಕನ್ನ ಮಂಗಳೂರು ಕನ್ನಡದಲ್ಲಿ ಒಂದು ಸ್ವಲ್ಪ ಹೋಲ್ಡ್ ವೆರಿ ಸ್ಟ್ರಾಂಗ್, ಕಾಂತಾರ, ಸೂ ಫ್ರಮ್ ಸೋ ಇಂಥ ಸಿನಿಮಾಗಳಲ್ಲಿ ಮಾಡಿದಾಗ ದೇ ಹ್ಯಾವ್ ಅ ವೆರಿ ಗುಡ್ ಹೋಲ್ಡ್ ಆನ್ ದಿಸ್ ಲ್ಯಾಂಗ್ವೇಜ್. ಅರವಿಂದ್ ಬೋಲಾರ್ ಸರ್ ಮತ್ತು ಭೋಜರಾಜ್ ಮೊಹಮ್ಮದ್ ಸರ್ ಇಸ್ ಅ ಡಿಫ್ರೆಂಟ್ ಲೆವೆಲ್ ಟು ವಾಚ್ ಆನ್ ತುಳು ಫಿಲ್ಮ್ಸ್. ಅವ್ರ ಎನರ್ಜಿ, ಅವ್ರ ವೈಬ್ ಅದು ಬೇರೆನೇ ಇದೆ ಸರ್. ಸೊ ನಾನು ಫ್ರ್ಯಾಂಕ್ಲಿ ಪ್ರೊಡ್ಯೂಸರ್ ಕಡೆಯಿಂದ ಹೇಳಿದಾಗ ಸರ್, ಐ ಥಿಂಕ್ 2 ಸಿನಿಮಾ ನೋಡ್ಬೇಕು ಸರ್. ತುಳು ಸಿನಿಮಾ ಟಾಸನ್ನು ನೋಡಬೇಕು, ಕನ್ನಡ ಸಿನಿಮಾ ಟಾಸನ್ನು ನೋಡಬೇಕು. ಯು ವಿಲ್ ಫೀಲ್ ಅ ಡಿಫ್ರೆಂಟ್ ಫೀಲಿಂಗ್. ಸೊ ಆ ಸಬ್ಜೆಕ್ಟ್ ಜೊತೆನೇ ಕಾಮಿಡಿ ಇರೋದ್ರಿಂದ ಇಟ್ ವಾಸ್ ನಾಟ್ ಅ ವೆರಿ ಬಿಗ್ ಚಾಲೆಂಜ್ ಸರ್. ಇಟ್ ವಾಸ್ ಈಸಿ ಟು ಬ್ಲೆಂಡ್. ಯಾ ಆಫ್ ಕೋರ್ಸ್. ಆ್ಯಂಡ್ ಅ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇವಾಗ ಸಾಂಗ್ ಬಗ್ಗೆನೇ ಇದ್ದೆ, ಬಟ್ ತುಳುನಾಡಿನಲ್ಲಿ ಇಂಥ ಒಂದು ದೊಡ್ಡ ಕೊಲಾಬ್ರೇಷನ್ಸ್ ಆಗೋದು ಫಸ್ಟ್ ಟೈಮ್. ಆಫ್ಕೋರ್ಸ್ ಗೋಲ್ಡನ್ ಮೂವೀಸ್ ಒಂದು ಬಿಗ್ಗೆಸ್ಟ್ ಕೊಲಾಬ್ರೇಷನ್. ಅದ್ರ ಜೊತೆ ಇನ್ನೊಂದು ಪೋಸ್ಟರ್ ಇಲ್ಲಿ ಎಸ್ ಗರುಡ ರಾಮ್ ಸರ್, ಯಾ, ಆ್ಯಂಡ್ ಬಾಲಾಜಿ ಮನೋಹರ್ ಸರ್. ಇದು ಕೊಲಾಬ್ರೇಷನ್ ಸರ್. ಟು ಬಿ ವೆರಿ ಫ್ರ್ಯಾಂಕ್, ಯಾವುದೇ ರೀತಿಯ ಆಡಿಯನ್ಸ್ನು ಪುಲ್ ಮಾಡೋಕ್ಕೋಸ್ಕರ ಇಲ್ಲಿಯ ಆರ್ಟಿಸ್ಟನ್ನು ನಾವು ಹಾಕಿ ಇದರಿಂದ ಮಾರ್ಕೆಟ್ ಮಾಡೋಕ್ಕೋಸ್ಕರ ಮಾಡಿದ್ದು ದೇವರಾಣಿಗೂ ಅಲ್ಲ. ನನ್ನ ಸಿನಿಮಾದಲ್ಲಿ ಕತೆ ಬರಿಬೇಕಾದ್ರೆ, ಕತೆಯ ಬಗ್ಗೆ ಒಂದು ವಿಷನ್ ಇಡಬೇಕಾದ್ರೆ ಕಣ್ಣು ಮುಚ್ಚಿ, ನಾವು ಯಾವಾಗಲೂ ಒಂದು ಪ್ರೋಸೆಸ್ ಇದೆ ಸರ್, ಇದಕ್ಕೊಂದೊಂದು ಟಾಸೇ ಆಗ್ಬೋದಿತ್ತಂತ. ಸೊ ಕಣ್ಣು ಮುಚ್ಚಿ ನೋಡಿದಾಗ ಡೆಫಿನೆಟ್ಲಿ ಆ ಪಾತ್ರಕ್ಕೆ ನನಗೆ ಕಾಣಿದ್ದು ಗರುಡರಾಮ್ ಸರ್. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ಸರ್, ನಾನು ಕಣ್ಣು ಮುಚ್ಚಿದಾಗ ಆ ಪಾತ್ರನ ಏನು ನೋಡಿದೆ, ಇವಾಗ ಕಣ್ಣು ಬಿಚ್ಚಿ ನಾನು ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ ನನಗೆ ಕಾಣ್ತಾ ಇದೆ. ಸೊ ಐ ಥಿಂಕ್ ಗರುಡರಾಮ್ ಸರ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ಬೇಕು. ಇವತ್ತು ಅವ್ರು ಬರಬೇಕಿತ್ತು, ಆದರೆ ಚೆನ್ನೈಗೆ ಶೂಟಿಂಗ್ ಹೋಗೋದ್ರಿಂದ ಬರೋಕ್ಕಾಗಿಲ್ಲ. ಅವ್ರು ಬೆಸ್ಟ್ ವಿಶಸ್ ಕಳಿಸಿದ್ದಾರೆ. ಈಸ್ ಲೈಕ್ ಅ ಬಿಗ್ ಬ್ರದರ್ ಟು ಮೀ. ಸೊ ಬಾಲಾಜಿ ಮನೋಹರ್ ಕೂಡ ಸರ್ ಕೂಡ ಹಾಗೆ ವೆರಿ ಡೌನ್ ಟು ಅರ್ತ್, ಎಲ್ರಿಗೂ ಗೊತ್ತಿದೆ. ಪಾಪ ಶೂಟಿಗೆ ಬಂದ್ರು ಸಚ್ ಬಿಗ್ ಸ್ಟಾರ್, ಹಿ ವಾಸ್ ಟೇಕಿಂಗ್ ಆರ್ ಪಿಕ್ಚರ್ಸ್. ಇವರು ನಮ್ಮ ಸ್ಟಿಲ್ಸ್ ಹತ್ರ ಕೂತ್ಕೊಂಡು ಆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡುವಂಥದ್ದು, ಅಂಥ ಒಂದು ಬ್ಯೂಟಿಫುಲ್ ಆರ್ಟಿಸ್ಟ್ ನಮ್ಮ ಸಿನಿಮಾ ಸಿಕ್ಕಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಹಾಂ ಸರ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ ಸರ್. ಟಾಸ್ ಇಸ್ ಅ ಬಾಸ್ ಸರ್, ಪಕ್ಕ. ದ್ಯಾಟ್ ಪರ್ಟಿಕ್ಯುಲರ್ ಕಂಟೆಂಟ್ ಏನಿದೆ ಸರ್, ದ್ಯಾಟ್ ಇಮೋಷನ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ಇಟ್ ಈಸ್ ಅ ಬಾಸ್ ಇನ್ ದ ಸಿನಿಮಾ ಹೇಳ್ತೇನೆ. ಯಾಕಂದರೆ ನಾನು ಮಂಗಳೂರಿಂದ ಸಿನಿಮಾ ಮಾಡಿಕೊಂಡು ಇಲ್ಲಿವರೆಗೂ ಬರೋವರೆಗೂ ಅವರ ಸಹಾಯದಿಂದನೇ ನಾನು ಜನರಿಗೆ ಪರಿಚಯ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಈ ಒಂದು ಪುಟ್ಟ ಕಲಾವಿದನ ಮೇಲೆ ಯಾವತ್ತೂ ಇರಲಿ. ಆ್ಯಂಡ್ ನನ್ನ ಕೈಯಿಂದ ಯಾವ ಮಟ್ಟಕ್ಕೆ ಸಾಧ್ಯ ಇದೆ ನಾನು ಖಂಡಿತ
ನಮ್ಮ ಕನ್ನಡದ ಹಾಗೂ ನಮ್ಮ ತುಳುನಾಡಿನ ಮಹಾನ್ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸೋಕ್ಕೆ, ಐ ಮೀನ್ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಏನು ಬೇಕಿದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಡಾನ್ಸ್ಗೆ ನಮ್ಮ ಬೇಡ ಯಾವ ಸುಂದರಿಯ ಸುಂದರಿ ಬೇಕಾ? ಅವರು ಮೊನ್ನೆ ಬಂದಿದ್ದು ಮ್ಯಾಮ್ ಬೆಳಿಗ್ಗೆ. ಆದರೆ ಒಂದು 6 ದಿವಸದಿಂದ ಹೇಳ್ತಿದ್ದಾರೆ, ಅವರು ಬಿದ್ದು ಅವ್ರ ಕಾಲಿಗೆ ಏಟು ಮಾಡ್ಕೊಂಡಿದ್ದಾರೆ. ಅಯ್ಯೋ, ಬಟ್ ನಿಮ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ಗೋಸ್ಕರ ವೇದಿಕೆ ಮೇಲೆ ಜೊತೆ ಆಗ್ಬೋದು. ಯು ಕ್ಯಾನ್ ಜಸ್ಟ್ ಕಮ್ ಅಂಡ್ ಸ್ಟ್ಯಾಂಡ್. ಹೌದು, ಅವ್ರ ಸ್ಮೈಲ್ ಎಷ್ಟು ಕ್ಯೂಟ್ ಆಗಿದೆ. ಆದರೆ ಮ್ಯಾಮ್ ನಾನು ಮಾಡಬೇಕಾದ್ರೆ ಐ ಥಿಂಕ್ ಮೈ ಮಾಸ್ಟರ್ ಶುಡ್ ಕಮ್ ಮ್ಯಾಮ್. ಓ, ದೀಕ್ಷಿತ್ ಮಾಸ್ಟರ್. Statenews.live